ಮಾಸ್ಟರ್ ಗೆದ್ದವ್ರೆ. ತೆಗಿ ತೆಗಿ ದೃಷ್ಟಿ ತೆಗಿ ನಮ್ ಹುಡುಗರು ಬಂದೋರೆ, ಹೊಡಿ ಹೊಡಿ ಕಾಯಿ ಹೊಡಿ ಅವ್ರಿಗೆ ಬಂದೋರೆ. ತೆಗಿ ತೆಗಿ ದೃಷ್ಟಿ ತೆಗಿ ನಮ್ ಹುಡುಗರು ಬಂದೋರೆ, ಹೊಡಿ ಹೊಡಿ ಕಾಯಿ ಹೊಡಿ ಅವ್ರಿಗೆ ಬಂದೋರೆ. ನಮ್ಮೂರ ಹುಡುಗರು ಅವರು ಶೂರರು, ಅವರು ಜಾಣರು, ಅವರು ಧೀರರು, ಅವರು ವೀರರು, ಅವ್ರ ಮುಂದೆ ಯಾರು ಇಲ್ಲ. ತೆಗಿ ತೆಗಿ ದೃಷ್ಟಿ ತೆಗಿ ನಮ್ಮ ಹುಡುಗರು ಬಂದೋರೆ, ಹೊಡಿ ಹೊಡಿ ಕಾಯಿ ಹೊಡಿ ಅವ್ರಿಗೆ ಬಂದೋರೆ, ಅವ್ರಿಗೆ ಬಂದೋರೆ, ಅವ್ರಿಗೆ ಬಂದೋರೆ. ಅವರು ಒನಕೆ ಓ ಬೌವನ ಒನಕೆ ಕಣ್ರಿ, ಇವರು ಕಿತ್ತೂರಾಣಿ ಚೆನ್ನಮ್ಮನ ಖಡ್ಗ ಕಣ್ರಿ, ಅವರು ಮದಕರಿ ನಾಯಕನ ಧೈರ್ಯ ಕಣ್ರಿ, ಇವರು ಸಂಗೊಳ್ಳಿ ರಾಯನಿಗೆ ಕಿಚ್ಚು ಕಣ್ರಿ, ಸಿಡಿಲು ಕಣ್ರಿ, ಮಿಂಚು ಕಣ್ರಿ, ಬೆಂಕಿ ಕಣ್ರಿ, ಇವರು ಜ್ವಾಲೆ ಕಣ್ರಿ, ಇವರು ಕನ್ನಡಕ್ಕೆ ಹೋರಾಡೋರು. ಕಡೆಗೂ ನಮ್ಮ ಮೂರು ಹುಡುಗರು ಥ್ಯಾಂಕ್ ಯು. ನೀವೆಲ್ಲ ನಂಗೆ ಇಷ್ಟೊಂದು ಮರ್ಯಾದೆ ಕೊಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಯಾಕಪ್ಪ ಕೂತ್ಕೊಳ್ಳಿ. ಬರ್ಲಿ ಬಿಡ, ಬಂದ್ಮೇಲೆ ನೋಡ್ಕೊಂಡ್ರಾಯ್ತು. ನಾನು ಅವರು ಕ್ಲೋಸ್ ಫ್ರೆಂಡ್ಸು. ಮೊನ್ನೆ ಇಬ್ರು ಒಂದೇ ಹೋಟ್ಲಲ್ಲಿ ಕೋಳಿ ಕಾಲ್ ತಿಂದ್ವಿ. ಹೌದಪ್ಪ? ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಆಯ್ತು ಸರ್. ನಿಮ್ಮಂತ ಸ್ಟೂಡೆಂಟ್ಸ್ ಇದ್ರೆ ಕೋಳಿ ಕಾಲು ತಿನ್ನಿಸ್ತೀರಾ, ಕಾಗೆ ಕಾಲು ತಿನ್ನಿಸ್ತೀರಾ? ಕೂತ್ಕೊಳ್ಳಿ. ಓಕೆ, ಈಗ ವಿಷಯಕ್ಕೆ ಬರೋಣ. ಕವಿ ಎಷ್ಟು ಸುಂದರವಾಗಿ ಪದ್ಯಗಳನ್ನ ಬರೆದಿದ್ದಾನೆ ಅಂದ್ರೆ ಪ್ರಕೃತಿ ಮತ್ತು ಪ್ರಾಣಿಗಳ ನಡುವೆ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ. ಈ ಧರಣಿ ಮಂಡಳ ಮಧ್ಯದೊಳಗೆ ಈ ಜಾನಪದ ಗೀತೆ ನಿಮ್ಗೆ ಯಾರಿಗಾದ್ರೂ ಹಾಡಕ್ ಬರುತ್ತಾ? ಏ ಕೋಳಿಕಾಲ್, ನೀನ್ ಹಾಡ್ಬಾ. ಹಾಡ್ಲಾ ಸರ್? ಹಾಡಪ್ಪ. ಸರ್. ಧರಣಿ ಮಂಡಳ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳ್ಳ ಕೆಳಗೆ ನಾನು ಕಾಯುತ್ತಿರ್ತೀನಿ. ಬಂದ್ಬಿಡೆ ಮಿಸ್ ಮಾಡ್ದಂಗ್ ಬಂದ್ಬಿಡೆ, ಕಿಸ್ ಕೊಡ್ತೀನಿ ಬಂದ್ಬಿಡೆ, ಮಿಸ್ ಮಾಡ್ದಂಗ್ ಬಂದು ಬಿಡೆ. ಪುಣ್ಯ ಕೋಟಿಯ ಕತೆ ಇದು, ಪುಣ್ಯ ಕೋಟಿಯ ಕತೆ ಇದು, ಪುಣ್ಯ ಕೋಟಿಯ ಕತೆ ಇದು. ವೆರಿ ಗುಡ್, ಚೆನ್ನಾಗಿ ಆಡಿದೆ. ಎಲ್ಲರೂ ಇದೇ ತರ ಜಾನಪದ ಗೀತೆ ಆಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕೂತ್ಕೋ ಹೋಗಪ್ಪ. ಸರ್, ನೀವು ಕಾಲ್ ಬಂತಂತ ಆಚೆ ಹೋದ್ರಿ, ಅವ್ನ ಪದ್ಯ ಪೂರ್ತಿ ಚೇಂಜ್ ಮಾಡ್ಬಿಟ್ಟ. ಶಟ್ ಅಪ್. 2ನೇ ಕ್ಲಾಸ್ನಲ್ಲೋ 3ನೇ ಕ್ಲಾಸ್ನಲ್ಲೋ ಓದಿರೋ ಪದ್ಯನ ಇಷ್ಟು ಕ್ಲೀನಾಗಿ ಹೇಳಿದಾನೆ ಅವನು. ಗ್ರೇಟ್. ಎಲ್ಲೋ ಸ್ವಲ್ಪ ಅಕ್ಕಪಕ್ಕ ಹೆಚ್ಚು ಕಮ್ಮಿ ಆಗಿದೆ. ನಾಳೆ ಇದನ್ನ ನೀನು ನನಗೆ ಹೇಳ್ಬೇಕು. ಕೂತ್ಕೋ.
ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ ಸಿಕ್ಕಿ ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ ಸಿಕ್ಕಿ ಫ್ರಂಟು ಫ್ರಂಟು ಲೈಟ್ ಹೊಡೆದು ಮಿರರ್ಗಳಲ್ಲಿ ಫೇಸು 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 ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ ಸಿಕ್ಕಿ ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ 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 ಮೊಬೈಲಲ್ಲಿ ಸಾಂಗ್ ಕೇಳ್ಕೊಂಡು ಟೈಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಮೊಬೈಲಲ್ಲಿ ಸಾಂಗ್ ಕೇಳ್ಕೊಂಡು ಕಲರ್ ಕಲರ್ ಡಿಸೈನ್ ಮಾಡ್ಕೊಂಡು ಒಬ್ರಕ್ಕೊಂದು ಚಿತ್ರ ಬಿಡಿಸ್ಕೊಂಡು ಕಲರ್ ಕಲರ್ ಡಿಸೈನ್ ಮಾಡ್ಕೊಂಡು ಒಬ್ರಕ್ಕೊಂದು ಚಿತ್ರ ಬಿಡಿಸ್ಕೊಂಡು ಕಲರ್ ನೋಡುತ್ತಾ ನಾನು ನನ್ನನ್ನೇ ಮರ್ತೋದೆ ನಿಮ್ ಕಲರ್ ನೋಡುತ್ತಾ ನಾನು ನನ್ನನ್ನೇ ಮರ್ತೋದೆ ನೀವೊಂದು ಲುಕ್ಕಿಗೆ ನನ್ನ ಹಾಟು ಹೀಗಾಯ್ತು ತನ ಶುರುವಾಯ್ತು ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ ಸಿಕ್ಕಿ ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ 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 ಬರಲುಕ್ಕು ಕೊಟ್ಕೊಂಡು ಸೊಂಟ ಪೂರ್ತಿ ತೋರಿಸ್ಕೊಂಡು ಕಿಕ್ಕು ಬರಲುಕ್ಕು ಕೊಟ್ಕೊಂಡು ಸೊಂಟ ಪೂರ್ತಿ ತೋರಿಸ್ಕೊಂಡು ಅಂದವ ತೋರಿಸುತ್ತಾ ನಿಮ್ ಚಂದವ ಸವಿಸುತ್ತಾ ನಿಮ್ ಅಂದವ ತೋರಿಸುತ್ತಾ ನಿಮ್ ಚಂದವ ಸವಿಸುತ್ತಾ ನೀವು ನಡೆಯೋ ಶೈಲಿಗೆ ಎದು ಜಾರಿ ಬಿದ್ದವ್ರೆ ತಕದಿಮಿ ಕುಣಿದವ್ರೆ ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ ಸಿಕ್ಕಿ ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ ಸಿಕ್ಕಿ ಫ್ರಂಟು ಫ್ರಂಟು ಲೈಟ್ ಹೊಡೆದು ಮಿರರ್ಗಳಲ್ಲಿ ಫೇಸು 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 ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ ಸಿಕ್ಕಿ ಬೈಕು ಬೈಕು ಡಿಕ್ಕಿ ಡಿಕ್ಕಿ ಕಾಲೇಜ್ ಹುಡುಗಿ ಸಿಕ್ಕಿ 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 ಯಾರಲ್ಲಿ ಹತ್ತಿರ ಬನ್ನಿ. ನಮ್ಮ ಅಪ್ಪನೇ ಇಲ್ಲದೆ ಅಶ್ವಮೇಧವನ್ನ ತೆಗೆದುಕೊಂಡು ಹೋಗುವುದಿಲ್ಲ. ಇದೇನು ನಮ್ಮ ಎದುರಿಗೆ ಕಾಣುತ್ತಿದೆಯಾ? ಸೈಕಲ್ ಕಣ್ಣ. ಹಾಗೆಂದರೆ ಏನು ಮಾಡುವ? ಮಾಡೋ ಯಂತ್ರ ಮಹಾಸ್ವಾಮಿ ತಗದ್ ಬಿಟ್ಟ ಅಂದ್ರೆ ಕೋಳಿ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಮೊಟ್ಟೆ
ಇದ್ದೀರಾ? ಏನಾಯ್ತಲ್ಲ ನಿಮ್ಗೆ? ನಿನ್ನೆ ನಮ್ಗೆ ಆಕ್ಸಿಡೆಂಟ್ ಆಯ್ತು ಕಣೋ. ಆಕ್ಸಿಡೆಂಟಾ? ಆಕ್ಸಿಡೆಂಟ್ ಆದ್ರೆ ಹಿಂಗ್ಯಾಕ್ರಲ್ಲ ಆಡ್ತಾ ಇದ್ದೀರಾ? ನಾವು ಡಿಕ್ಕಿ ಹೊಡೆದಿದ್ದು ಹುಡುಗಿಯರಿಗೆ ಕಂಡ್ರಲ್ಲ. ಹುಡ್ಗೀರಾ? ಯಾರಿಲ್ಲ ಯಾರಿಲ್ಲ ಅವ್ರು? ಮತ್ತೆ ಹುಡ್ಗರ್ ಬಿಟ್ಟು ಏನ್ರೆಲ್ಲ ಮಾಡ್ತಾ ಇದ್ದೀರಾ? ಲವ್ ರವಿ, ಎಲ್ಲಿಗ್ಲ ಹೋಗ್ತಾ ಇದ್ಯಾ? ಅವ್ನು ಹೇಳಿ ಕೇಳಿಸ್ಲಿಲ್ವಾ? ಎದ್ಬಾರ ಹುಡ್ಕಣ. ಇದು ಹುಡುಗಿರ್ ಕಾಲೇಜಾ? ಹೌದು, ಯಾಕೆ? 3 ಜನ ಹುಡುಗಿಯರು ಬೇಕಾಯಿತು. ಯಾಕ್ರೋ ಪೊಲೀಸರಿಗೆ ಫೋನ್ ಮಾಡಿ ಕರಿಬೇಕು? ಬೇಡ ಕಣೋ, ನೋಡ್ಲಾ ಮಗ, ನೇರವಾಗಿ ವಿಸಿಕ್ ಬತ್ತೀನಿ. ನನ್ ಮಾತು ಪೂರ್ತಿ ಆದ್ಮೇಲೆ ಯಾರಿಗ್ ಬೇಕಾದ್ರೂ ಕಾಲ್ ಮಾಡು. ನಿನ್ನೆ ನಮ್ಗೂ ಹುಡ್ಗಿರ್ಗೂ ಒಂದು ಚಿಕ್ಕದಾಗಿ ಲವ್ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ನಮ್ ಹಾರ್ಟು ಅವ್ರ ಕಡೆ ಜಂಪ್ ಆಯ್ತು, ಅವ್ರ ಹಾರ್ಟು ನಮ್ ಕಡೆ ಜಂಪ್ ಆಯ್ತು. ಏನಂದೆ? ಏನಂದ್ರೆ ಕುಶಲವೇ ಕ್ಷೇಮವೇ ಅಂತ ಕೇಳೋ ಅಷ್ಟ್ರಲ್ಲಿ ಎಲ್ರೂ ದೂರ ಆಗ್ಬಿಟ್ವಿ. ಅಯ್ಯೋ ಪಾಪ, ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಸ್ವಲ್ಪ ನಮಗೆ ಸಹಾಯ ಮಾಡ್ಬೇಕು. ಏನ್ ಸಹಾಯ? ಸೀದಾ ಕ್ಲಾಸ್ ರೂಮಿಗೆ ಹೋಗ್ತೀಯಾ, ನಾವು ಬರ್ಕೊಟ್ಟಿದ್ದ ಓದ್ತೀಯಾ. ನಿನ್ನೆ 3 ಹುಡುಗಿರು ಬೈಕ್ನಲ್ಲಿ ಬರುವಾಗ 3 ಹುಡುಗರು ಬೈಕ್ಗೆ ಡಿಕ್ಕಿ ಹೊಡೆದ್ರಂತೆ. ಅವರು ಇದೇ ಕಾಲೇಜ್ ಆಗಿರೋದ್ರಿಂದ ಎಲ್ಲ ಹುಡುಗಿರು ಮೇನ್ ಗೇಟ್ ಹತ್ರ ಹೋಗಿ ಹುಡುಗರು ಕಾಯ್ತಾ ಇದ್ದಾರೆ. ಏನೋ ಇದು? ಸರ್ ಮೆಮೋ ಸರ್. ಯಾರು ಕಳಿಸಿದ್ದು? ಹುಡುಗರು ಸರ್. ಯಾರಿಗೆ? ಹುಡುಗಿರ್ಗೆ ಸರ್. ಹುಡುಗಿರು ಹೋಗ್ರಿ. ಇಷ್ಟ್ ಮಾಡಿದ್ರ ರಾತ್ರಿಗೆ ಫುಲ್ ಎಣ್ಣೆ ಪಾರ್ಟಿ ಕಂಡ್ಲಾ? ಏನ್ ಅನ್ಕೊಂಡಿದ್ದೀರಾ? ಹೋಗ್ತೀರಾ ಇಲ್ಲ ಪೊಲೀಸರಿಗೆ ಫೋನ್ ಮಾಡ್ಲಾ? ಏನು ಅವಾಗಿಂದ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್. ನಾನು ನೋಡ್ತೀನಿ. ಪೊಲೀಸ್ ಸ್ಟೇಷನ್ ಸರ್. ಈ 3 ಜನ ಹುಡುಗರು ಬಂದು ಕಾಲೇಜ್ ಗಲಾಟೆ ಮಾಡ್ತಾರೆ ಸರ್. ನಾನೇನು ಮಾಡ್ತಾ ಇಲ್ಲ ಸರ್. ಸರ್ ಅವರಿಗೆ 3 ಜನ ಹುಡುಗಿರು ಬೇಕಂತ ಸರ್. ನಾನು ಸರ್ ವಾಚ್ಮ್ಯಾನ್ ಸರ್. ಹುಡುಗರಿಲ್ಲ ಸರ್ ಇಲ್ಲಿ. ಯಾರಪ್ಪ? ಏನಾಗ್ಬೇಕಾಗಿತ್ತು? 3 ಹುಡುಗಿಯರ್ ಬೇಕು. ಶಾಕ್ ಆಗ್ಬೇಡಿ ಸರ್. ನಿನ್ನೆ 3 ಜನ ಹುಡುಗಿಯರ್ ಬೈಕಿಗೆ ಡಿಕ್ಕಿ ಹೊಡೆದು ಬಿಟ್ವಿ. ಅವ್ರಿಗಾಗಿರೋ ನಷ್ಟನ ಕಟ್ಕೊಡೋಣ ಅಂತ ಬಂದಿದ್ದೀವಿ ಸರ್. ಓ, 3 ಹುಡುಗಿರ ಗಾಡಿಗೆ ಡಿಕ್ಕಿನೂ ಹೊಡೆದು ಡ್ಯಾಮೇಜು ಮಾಡಿದ್ದೀರಾ? ಎಸ್ ಸರ್. ಅವ್ರು ನಮ್ ಕಾಲೇಜ್ ಹುಡುಗಿರು ಅಂತ ನಿಮ್ಗೆ ಹೆಂಗ್ರೋ ಗೊತ್ತು? ಅದೇನ್ ದೊಡ್ಡ ವಿಷಯ ಬಿಡಿ ಸಾರ್, ನಿಮ್ ವಾಚ್ಮನ್ ಹೇಳ್ದ. ಆಮೇಲೆ ಇನ್ನೊಂದು ವಿಷಯ ಹೇಳ್ದ ಸರ್, ನಮ್ ಪ್ರಿನ್ಸಿಪಾಲ್ ಬಡ್ಡಿ ಮಗ ತುಂಬಾ ಒಳ್ಳೆಯವನು, ಇಂಥ ವಿಷಯಗಳಲ್ಲಿ ತುಂಬಾ ಹೆಲ್ಪ್ ಮಾಡ್ತಾನೆ, ಅದಕ್ಕೆ ಒಳಗಡೆ ಬಿಡಲ್ಲ ಅಂದ ಸರ್. ನಾವಾ ಫಸ್ಟೇ ಕಿಲಾಡಿಗಳು ಕೇಳ್ಬೇಕಾ? ನೀವು ತುಂಬಾ ಒಳ್ಳೆಯವರು ಅಂತ ಗೊತ್ತಾದ್ಮೇಲೂ ನಿಮ್ಮನ್ನ ಮೀಟ್ ಮಾಡದೆ ಹೋಗಕ್ಕಾಗತ್ತಾ? ಅದೇನಾದ್ರೂ ಆಗ್ಲಿ ಶಿವ ಅಂತ ಬಂದ್ಬಿಟ್ವಿ ಸಾರ್. ನೋಡಿದ್ರೆ ಗೊತ್ತಾಗತ್ತೆ ನೀವೆಂತವ್ರು ಅಂತ. ಸರಿ, ಏನ್ ಹೆಸರು? ಪ್ರದೀಪ. ವಿಶ್ವ. ರವಿ ಸರ್. ನಿಮ್ಮ ಹೆಸರಲ್ರು, ಹುಡುಗಿರ ಹೆಸರು? ಜಲಜಾಕ್ಷಿ, ಮೀನಾಕ್ಷಿ, ವನಜಾಕ್ಷಿ, ಮೀನಾಕ್ಷಿ, ಜಲಜಾಕ್ಷಿ. ಇವರು ಅತಿ ಹೆಚ್ಚು ಅಂಕ ಗಳಿಸಿ ಈ ಕಾಲೇಜಿಗೆ ಕೀರ್ತಿ ತಂದವರು. ನೋಡಕ್ಕೆ ತುಂಬಾ ಬ್ರಿಲಿಯಂಟ್ ಆಗಿದ್ರು. ಬೇಗ ಕರ್ಸಿ ಸರ್. ಸರ್ ಕರ್ಸಿ ಸರ್. ಸರ್ ಬೇಗ ಕರ್ಸಿ ಸರ್. ಕರ್ಸಿ ಸರ್. ಕರ್ಸ್ತೀನಿ. ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ.
1992ರಲ್ಲಿ ನಮ್ಮ ಕಾಲೇಜು ಇಡೀ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ ಗಳಿಸ್ತು. ಅದ್ರ ರಾಯಭಾರಿಗಳು ಯಾರು ಗೊತ್ತಾ? ಅವ್ರಿಗಿವಾಗ ಸುಮಾರು 40 ವರ್ಷ ಇರ್ಬೋದು. ಓಕೆನಾ? ಕರೆಸ್ಲಾ? ಹಂಗಂದ್ರೆ ಅವರಲ್ಲ ಬಿಡಿ ಸರ್, ಅವ್ರಿಗೆ 18ರಿಂದ 20 ವರ್ಷ ಇರ್ಬೋದು ಅಷ್ಟೇ. ಏಯ್, ನನ್ನ ಹತ್ರನೇ ಡೌ ಕಟ್ತಾ ಇದ್ದೀರಾ? ನಿಮ್ಗೂ ಆ ಹುಡುಗಿರ ಮಧ್ಯೆ ಏನ್ ನಡೆದೈತೆ ಅಂತ ಹೇಳ್ತೀನಿ ಕೇಳ್ರು. ಗಾಡಿಲಿ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡಿದ್ದೀರಾ, ಅಟ್ರಾಕ್ಷನ್ ಆಗಿರುತ್ತೆ. ಗಾಬರಿಲಿ ಮೊಬೈಲ್ ನಂಬರು ಅಡ್ರೆಸ್ ತಗೊಳೋದನ್ನ ಮರ್ತಿದ್ದೀರಾ. ನಮ್ ಕಾಲೇಜಿಗೆ ಬಂದು ನಿಮ್ ಹುಡುಗಿರು ಸಿಗ್ತಾರೆ ಅಂತ ನನ್ನ ಮುಂದೆ ಡ್ರಾಮಾ ಆಡ್ತಾ ಇದ್ದೀರಾ. ಆಮೈ ರೈಟ್? ಆಹಾ, ಎಂತ ಬಂಗಾರದಂತ ಮಾತಾಡ್ಬಿಟ್ಟೆ ಶಿವ. ಅದೆಷ್ಟು ಕರೆಕ್ಟ್ ಆಗಿ ಹೇಳ್ತೀಯ. ಜ್ಯೋತಿಷ್ಯ ತುಂಬಾ ಚೆನ್ನಾಗಿ ಹೇಳ್ತೀಯ. ಹಂಗೆ ನಮ್ ಹುಡುಗಿರು ಎಲ್ಲಿದ್ದಾರೆ ಅಂತ ಹೇಳ್ಬಿಡು ಶಿವ. ತಪಾಸ್ ಸರ್, ತಪಾಸ್ ಸರ್, ಸರಿ ಸರ್, ತಪಾಸ್ ಸರ್. ಸರ್, ನೀವು ಹೇಳಿದ ಖುಷಿಗೆ ನಾನು ಏನ್ ಮಾಡ್ತಿದ್ದೀನೋ ಎಲ್ಲಿದ್ದೀನೋ ಅಂತ ಮರ್ತ್ಬಿಟ್ಟಿದ್ದೆ ಸರ್. ದಯವಿಟ್ಟು ಕ್ಷಮಿಸ್ಬೇಕು ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್. Shut up! ಸಾರಿ ಸರ್, ತಪ್ಪಾಯ್ತು ಸರ್, ಬರ್ತೀವಿ ಸರ್. ಏಯ್, ಬರ್ರೋ ಇಲ್ಲಿ. ನಿಮ್ ಧೈರ್ಯಕ್ಕೆ ಮೆಚ್ತೆ ಕಣ್ರು. ನಾನು ನಿಮ್ ವಯಸ್ಸನ್ನ ದಾಟ್ಕೊಂಡು ಬಂದವನು. ನೋಡಿ, ಪ್ರೀತಿಸೋ ತಪ್ಪಲ್ಲ. ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಕಣ್ರು. ಇದ್ರಲ್ಲೇ ಬಿದ್ದು ಹಾಳಾಗ್ಬೇಡಿ. ಚೆನ್ನಾಗಿ ಓದಿ, ಜೀವನದ ಗುರಿ ತಲುಪಿ, ಆಮೇಲೆ ಮದುವೆ, ಮಕ್ಕಳು ಇತ್ಯಾದಿ. ಹೋಗಿ ಮೇನ್ ಗೇಟ್ ಹತ್ರ ನಿಂತ್ಕೊಳ್ಳಿ. ಮೇನ್ ಗೇಟ್ ಹತ್ರ ಯಾಕೆ ಅಂತನಾ? ಈಗ ಕಾಲೇಜ್ ಬಿಡೋ ಹೊತ್ತು ಹುಡುಗಿರೆಲ್ಲ ಹೋಗ್ತಾ ಇರ್ತಾರೆ. ನಿಮ್ಮ ಹುಡುಗಿರು ಇದಾರ ಅಂತ ಹೋಗಿ ನೋಡಿ. ಹೆಣ್ಮಕ್ಳಂತೆ ಅವ್ರನ್ನ ನೋಡಕ್ಕೆ ಕರ್ಸಿದ್ದು. ನಾನ್ ನಿನ್ನ ಸುಮ್ನೆ ರೇಗಿಸ್ದೆ, ಟೆನ್ಷನ್ ಮಾಡ್ಕೋಬೇಡ. ಅವ್ರ ಕಾರಲ್ಲೇ ಒಳಗಡೆ ಕರ್ಕೊಂಡೋಗಿದ್ದು. ಬೇಕಾದ್ರೆ ಡೌಟ್ ಇದ್ರೆ ಕೇಳ್ ನೋಡು. ನೀನೆಲ್ಲಿ ಕೇಳ್ತೀಯ? ಕೇಳಕ್ಕೆ ಮೀಟ್ರ್ ಬೇಕು. ಮಾಮ್ ಮಾಮ್ಸ್ ಮಾಮ್ಸ್. ಸರ್, ನಂಗ ಕರೆಯೋದು ಸರ್. ಯಾರೋ ಅದು ಮಾಮ್ ಮಾಮ್ ಅಂತ ಅರ್ಚ್ಕೋತಾ ಇರೋದು? ಏನೋ ಅದು? ಸರ್, ಇವ್ರಿಗೆ 3 ಜನ ಹುಡುಗಿರ್ಬೇಕಂತೆ. ಅದು ನಿಮ್ ಹುಡುಗಿರಂತೆ ಸರ್. 3 ಹುಡುಗಿರಲ್ದಿರೆ ಇರೋರ್ನೆಲ್ಲ ನೋಡ್ಕೊಳ್ಳಿ. ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗೋದು. ನೋಡ್ಕೋ ಹೋಗ್ರೋ. ನೋಡಣ್ಣ ಮಾಮ್ನ ಹುಡುಗರ ಜೊತೆ ಮಾತಾಡೋದಕ್ಕೆ ಎಷ್ಟು ಅನುಕೂಲ ಮಾಡ್ಕೊಡ್ತಾನೆ. ನೀನು ಇದೆಯಾ? ಜಾಸ್ತಿ ಮಾತಾಡಿದ್ರೆ ನಮ್ಮ ಮಾಮಿಗೆ ಮಾಡಿಸ್ಬಿಡ್ತೀನಿ. ಮಗ ನೋಡು, ತಿಗಣೆ ಮಗ. ಹೌದಾ? ಸುತ್ತಿ ಮರ್ತ್ಬಿಡ್ರು ಆ ಹುಡುಗಿಯರನ್ನ, ಮರ್ತ್ಬಿಡ್ರು. ಇರೋ ಬರೋ ಕಾಲೇಜು, ಹಳ್ಳಿ ಆ ಪ್ರಿನ್ಸಿಪಲ್ ನಮಗೆ ಎಷ್ಟೆಲ್ಲ ಹೆಲ್ಪ್ ಆದರೂ ಅವ್ರು ಸಿಗಲಿಲ್ಲ. ನಾವಿಷ್ಟೆಲ್ಲ ಹುಡುಕಿದ್ರು ಅವ್ರು ಸಿಗಲಿಲ್ಲ ಅಂದರೆ ಅಷ್ಟೇ ಕಣ್ರ. ನಾನು ಮುದ್ಕಾದ್ರೂ ಸರಿ ಅವಳನ್ನ ಹುಡುಕ್ತಾ ಇರ್ತೀನಿ ಕಣ್ರೋ. ಅಲ್ಲ, ಎಲ್ಲೋಗ್ಬಿಟ್ರು ಅಂತ ನಾವಿಷ್ಟು ಕಷ್ಟಪಟ್ಟು ತಲೆ ಕೆಡ್ಸ್ಕೊಂಡು ಹುಡುಕ್ತಾನೆ ಇದ್ರು, ನಮ್ಗೆ ಸಿಗ್ತಾನೇ ಇಲ್ವಲ್ಲ. ರವಿ, ನೀನ್ ಕೇಳ್ಕೊಂಡು ಯಾರೋ 3 ಹುಡುಗಿರು ಬಂದವ್ರು ನೋಡ್ಲಾ? ನಮ್ಮನ್ ಕೇಳ್ಕೊಂಡು ಯಾರೋ ಹುಡುಗಿರು ಬಂದ್ರದು. ನಮ್ಮ ಹುಡುಗಿರೇ ಇರ್ಬೇಕು. ಬೇಗ ನಡೀರೋ, ಬೇಗ. ಬರೋ 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 ಬರೋ. ಯಾರೋ ಹುಡುಗಿರು ಬಂದ್ರಂತ ಹೇಳ್ದೆ. ಅಲ್ಲಿ ನಿಂತಿಲ್ಲ. ಇವ್ರಾ? ಅವ್ರ್ಯಾಕನ ಅದೇನಂತ ಕೇಳಲಾ? ಏನೋ ಖೋಖೋ ಹೇಳ್ಕೊಡ್ಬೇಕಂತೆ. ಅವ್ರು ಹುಡ್ಕೋದು ಇದೇ ಕೊನೆ ದಿನ. ಅವ್ರೇನಾದ್ರೂ ಸಿಗ್ಲಿಲ್ಲ ಅಂತಂದ್ರೆ ಇದೇ ಆರೆ ಗುದ್ಲಿ ತಗೊಂಡು
ಗುಂಡಿ ತೊಡಿ ಮಲಗ್ ಬಿಡ್ತೀನಿ. ನೀವೆಲ್ರೂ ಬಂದು ಮಣ್ಣೆಳ್ದು ಹೋಗ್ಬಿಡ್ರೋ. ಯಾಕ ಹಿಂಗ್ ಮಾತಾಡ್ತಿದ್ಯಾ? ನನ್ ಕೈಲಿ ನಾಗಲ ಕಂಡು ಎಷ್ಟು ಅಂತ ಹುಡ್ಕೋದು. ಅಲ್ಲ, ಅವತ್ ನಾವು ಡಿಕ್ಕಿ ಹೊಡೆದಿದ್ ನಿಜವಾಗ್ಲೂ ಹುಡುಗಿರ್ನ ಅಥವಾ ದೇವ್ಗಳನ್ನ ಹಿಂಗ್ ಬಂದ ಹಾಗೆ ಮಾಯ ಆಗ್ಬಿಟ್ರಲ್ರೋ. ನೋಡ್ರು ನೋಡ್ರು, ಏ ಬಾರೋ ಈ ಕಡೆ, ಗಾಡಿ ಮೇಲೆ ಬೇರೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಹೆಂಗಿತ್ತು ಗೊತ್ತೇನೋ ನನ್ ಗಾಡಿ, ಹೆಂಗೋಗ್ಬಿಟ್ಟಿದೆ. ಆದ್ರೂ ಒಂಥರ ಬೇಜಾರಿಲ್ಲ, ಏನೋ ಒಂಥರ ಖುಷಿ. ಯಾರೋ ಇದು ಐಡಿ ಕಾರ್ಡ್ ಇಲ್ಲಿಟ್ಟಿರೋದು? ಎಷ್ಟ್ ಚೆನ್ನಾಗಿತ್ತು ಗೊತ್ತೇನೋ ನನ್ ಗಾಡಿ. ಐ ಹುಡುಗಿ, ಏಯ್ ಕೊಡ ಇಲ್ಲಿ. ರೂಪ, ಏಯ್ ಕೊಡೋ ಇಲ್ಲಿ. ನನ್ನ ಹುಡುಗಿ ಬೈರ್ಚಂದ್ರ ಕಣ್ಣ. ಅಲ್ ನೋಡ್ರ, ಅದೇ ಬೈರ್ಸಂದ್ರ. ಓಯ್ ಬರಲ್ಲ ಇಲ್ಲಿ. ಏನ್ರಲ್ಲ ಬೈರ್ಸಂದ್ರ ಗಿರ್ಸಂದ್ರ ಅಂತಿದ್ದೀರಾ? ಹೆಂಗೈತ್ರಲ್ಲ ಮೈಗೆ? ನೀವು ಕಬಡ್ಡಿ ಆಡ್ತಾರೆ ಗೆದ್ದಾಗ ನಾವು ಎಷ್ಟು ಖುಷಿ ಪಟ್ಟು ಗೊತ್ತೇನ್ರು? ಹಾಡಿ ಕುಣಿದು ಕುಪ್ಪಳಿಸಿವು. ಈಗ ಯಾಕಲ್ಲ ಬೈರ್ಸಂದ್ರ ಸುದ್ದಿ? ಆ ದುರ್ಗಾಪುರಕ್ಕೂ ಬೈರ್ಸಂದ್ರಕ್ಕೂ ವೈರತ್ವ ಐತೆ ಕಂಡ್ರಲ್ಲ. ಹೋಗಿ ಗೌಡ್ರ ಮುಂದೆ ಹೇಳ್ರಿ, ಬೈರ್ಸಂದ್ರದ ಹೆಸರು ಹೇಳ್ರಿ. ಗೌಡ್ರೆ ಏನ್ರಲ್ಲ? ಅದೇ ಗೌಡ್ರೆ, ಬೈರ್ಸಂದ್ರಕ್ ಒಂದ್ಸರಿ ನಮ್ಮೂರವರೆಗೂ ಅವ್ರ ಹೆಸರು ಬಂದೈತೆ ಅಂದ್ರೆ ಬಿಡಕಾಯ್ತದ? ಬಿಟ್ಲೆ ಹೇಡಿಗಳಾಗ್ಬಿಡ್ತೀವಣ. ಬಿಡಬಾರ್ದಣ್ಣ, ಬಿಡಬಾರ್ದು. ಕಾತ್ತು ಸಾಕ್ಬಿಡ್ಬೇಕು. ಓಯ್ ನಿಲ್ಲಿಸಿಲ್ಲ. ನಿಮ್ಗಿಂತ ಅದರಷ್ಟು ರೋಸ ಕೋಪ ನನ್ಗೂ ಐತೆ. ತೆಗಿರಲ್ಲ, ಬಿಡಬಾರ್ದು ಅವರಿಗೆ. ಕತ್ತು ಸಾಕ್ಬಿಡ್ಬೇಕು. ತೆಗಿರೋ ಬಾಗಿಲು. ದೊಡ್ಡ ಮಾಡ್ಕೋಬಾರ್ದು. ಏನ್ರು ಇದು? ಬೈಟ್ಸ್ ಅಂತಂದ್ರೆ ಹೆಸರು ಹೇಳಿದಕ್ಕೇನೆ ಮಚ್ಚು ಕೊಳ್ಳಿ ತಂದ್ರು. ಆ ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂದಿದ್ರೆ ಕೊಚ್ಚಾಕ್ಬಿಡ್ತಿದ್ರು ಗೌಡ್ರು. ಈಗೇನ್ರೋ ಮಾಡ್ತೀರಾ? ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏಯ್ ನಡೀರೋ, ಮನೆಗೆ ಹೋಗೋಣ. ಯಾಕ್ಲಾ? ಗೊತ್ತಾಗಿಲ್ಲ ಅಂದ್ರೆ ಇನ್ನೇನಲ್ಲ ಮಾಡ್ತೀರಾ? ಮನೆಗೆ ಹೋಗಿ ಉಣ್ ಮಲ್ಗನ ಎದ್ ನಡೀರಿ. ಏಯ್ ಒಂದು ಕೆಲಸ ಮಾಡೋಣ ಇರೋ, ಯಾರಿಗೂ ಗೊತ್ತಾಗ್ದಾಗೆ ಆ ಊರಿಗೆ ಹೋಗೋಣ. ಹುಡುಗಿಯರ್ನ ಹುಡುಕಿ ಅವ್ರಿಗೂ ನಾವು ಇಷ್ಟ ಇದ್ದೀವ ಅಂತ ತಿಳ್ಕೊಂಡು ಆಮೇಲೆ ನಿರ್ಧಾರ ಮಾಡೋಣ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅರ್ಥ ಆಗಲ್ಲ. ಏಯ್ ಬಾರ ಹೋಗೋಣ. ಇಷ್ಟ ದಿನ ಗೌಡ್ರು ಹೊಡೆದಿರಲಿಲ್ಲ. ಯಪ್ಪ, ಅವ್ರ ಕೋಪ ನೆನ್ಸ್ಕೊಂಡ್ರೆ ನಾ ಬರ್ತೀನಪ್ಪ. ನಾನು ಬರ್ತೀನಿ. ಸರಿ ಬಾ. ಏಯ್ ಅವ್ರು ಹೋದ್ರು ಹೋಗ್ಲಿ ಬಿಡ್ರ, ದರ್ದಿರೋದು ನಮಗ್ ತಾನೆ. ನಾಳೆ ನಾವು 3 ಜನ ಅವ್ರ ಊರಲ್ಲಿ ಇರ್ತೀವಿ. ನಾನು ಅನ್ಕೊಂಡಂಗಾಗ್ಬೇಕು, ಈ ಊರು ನಾನು ಅನ್ಕೊಂಡಂಗಾಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಊರ್ ಕೆಡ್ಬೇಕು, ಊರ್ ಕೆಡ್ಬೇಕು ಅಂದ್ರೆ ಹೆಣ್ ಕೆಡ್ಬೇಕು. ಕೆಟ್ಟು ನಾಯಿ ನರಿಗಳೆಲ್ಲ ಮೂಸಿ ಬಗಳಕ್ಕೆ ಶುರು ಮಾಡ್ಬೇಕು. 7 ತಲೆ ಸರ್ಪಕ್ಕಿರೋ ರೋಷ ಈ 1 ತಲೆ ನಾಗಂಗ ಇಟ್ಕೊಂಡ್ರು. ಈ ಊರು ನಂದಾಗ್ಬೇಕು. ನಾಗ ಅಂದ್ರೆ ಊರಿನ ಜನ ನನ್ ಹಿಂದೆ ಇರ್ಬೇಕು. ಹುಟ್ಟೋ ಸೂರ್ಯ, ತೇಲೋ ಚಂದ್ರ, ತಿರ್ಗೋ ಭೂಮಿ ತರ ಹೆಸರು ಮಾಡ್ಬೇಕಂಡ್ರು. ಇದೆ 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 ನಾಗ ನೋಡ್ರು.
ವಾತಾವರಣ ಇಲ್ಲ, ಮೋಡನೂ ಇಲ್ಲ. ಏನಂದ್ರೆ ಏನು ಇಲ್ಲ. ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆಯೋ? ಎಲ್ಲಿಂದ ಅಂದ್ರೆ ಅದೆಲ್ಲ ಗೊತ್ತಿಲ್ಲ. ಒಬ್ಬರನ್ನು ಬಿಡಕ್ಕಿಲ್ಲ, ಎಲ್ಲರೂ ಕೊಚ್ಚಾಕದಯ್ಯ. ಹೋಗ್ಲಿ ಬಿಡೋಣ. ಏಯ್, ಏನ್ಲ ಬಿಡೋದು? ಇಷ್ಯ ಇಲ್ಲಿವರೆಗೂ ಬಂದ್ಮ್ಯಾಕೆ ಆ ಬೋಳಿ ಮಕ್ಕಳ ಬಿಡೋದ? ಬಿಡಕ್ಕಿಲ್ಲ, ಚಿಂದಿ ಉಡಾಯಿಸ್ಬಿಡ್ತೀನಿ. ಕತ್ತರ್ಸಾಕ್ತೀನಿ, ಕತ್ತರ್ಸಾಕ್ತೀನಿ ಇವತ್ತು. ಅವನ್ ಬಂದಿದ್ ನೋಡಿದ್ರೆ ನಮ್ ಕತೆ ಮುಗೀತು ಅನ್ಕೊಂಡೆ. ಕತೆ ಇನ್ನೂ ಮುಗ್ದಿಲ್ಲ, ನಾನ್ ಮುಗಿಸ್ತೀನಿ. ಏನ್ರ ಇದು? ಈ ಊರ್ ಜನ ಬರೀ ಕತ್ರಸಾಕದ್ರಲ್ಲೇ ಇದಾರಲ್ಲ. ಅಯ್ಯಪ್ಪ ಬಿಟ್ಟು ಯಪ್ಪು, ಅಯ್ಯೋ ಯಪ್ಪು ಬಿಡ, ಅಯ್ಯೋ ಬಿಡ ಯಪ್ಪು, ಅಚ್ಚಪ್ಪನ್ ಮಗಳನ್ನ ಕೇಳ್ಕೊಂಡ್ ಬಂದವನೇ. ಮಾರ್ನಳ್ಳಿ ಅವನಂತೆ. ಅಯ್ಯಪ್ಪ ಬಡಿ ಬಡಿ ಕರ್ರ ಬಿಟ್ಟು, ಅಯ್ಯಪ್ಪ ಅಯ್ಯವ್ವ, ಬಿಟ್ಟು ಬಿಟ್ಟು ಬಡಿ ಬಡಿ. ಅವ್ನ್ ಯಾವನೋ ಹುಡುಗಿ ಅಡ್ರೆಸ್ ಕೇಳಿದ್ಕೆ ಆ ಪಾಟಿ ಹೊಡೆದ್ರು. ಇನ್ ನಮ್ ವಿಷಯ ಗೊತ್ತಾದ್ರೆ ಹೆಂಗೆ ಅಂತ. ಅವನ್ನ ಅಷ್ಟು ಹೊಡಿತಾ ಇದ್ರು ಒಳ್ಳೆ ವಿಚಿತ್ರ ವೀರಿಂತರ ನಗ್ತಾ ಹೋಗ್ತಾವನೆ. ಬೇಡ ಕಣ್ರಪ್ಪ, ಈ ಊರಿನ ಸಹವಾಸನೇ ಬೇಡ. ನಡೀರೋ ಹೋಗೋಣ. ನೋಡ್ರೋ, ನಾವು ಬರದ್ ಬಂದ್ಬಿಟ್ಟಿದೀವಿ. ನಮ್ ಹುಡ್ಗಿರ್ನ ನೋಡ್ಕೊಂಡು ಹೋಗೋಣ. ನಮ್ಮೂರು ದುರ್ಗಾಪುರ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಏನು ನೀವ್ ದುರ್ಗಾಪುರದವ್ರ? ಲವ್, ನೀನ್ ಹೇಳ್ದಂಗೆ ಇನ್ ನಮ್ಗೆ ಈ ಊರಲ್ಲಿ ಉಳ್ಗಾಲ ಇಲ್ಲ. ನಡ್ರ ಹೋಗೋಣ. ಹಾ, ಏಯ್, ಇವ್ರನ್ನ ಕರ್ಕೊಂಡು ನೋಡಿರೋ. ಊಟ ಮಾಡಿ.
ನೋಡ್ರಪ್ಪ, ದುರ್ಗಾಪುರದವರು ಬಹಳ ವರ್ಷಗಳ ಮೇಲೆ ಈ ಊರಿಗೆ ಬಂದಿದ್ದೀರಾ. ಅದಕ್ಕೆ ಈ ಊಟ ಉಪಚಾರ ಎಲ್ಲ. ನಮ್ಮೂರಲ್ಲಿ ಕೇಳಿದ್ದು ನಾವಿಲ್ಲಿ ಕಂಡಿದ್ದು ನೋಡಿದ್ರೆ ನಾನು ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈ ಊರಿನ ಉಪಚಾರ ಮರ್ಯಾದೆ ನೋಡಿ ನಾನಂತೂ ಕಳೆದೋಗ್ಬಿಟ್ಟೆ. ಆ ಜನಗಳ ಮಧ್ಯೆ ಅವಳು ಹಂಗೇ ಊಟ ಬಡಿಸ್ತಿದ್ ನೋಡ್ತಾ ಇದ್ರೆ ಅಡ್ಡಿ ಮಗಂದು ಮನ್ಸು ಹಂಗೆ ಓಡೋಗೋಣ ಅನಿಸ್ತಿತ್ತು. ಅವಳ ಮುಖದಲ್ಲಿದ್ದ ತಿಳಿ ನಗು ನೋಡ್ತಾ ಇದ್ರೆ ನಿಜವಾಗ್ಲೂ ನನ್ ಬಾಯಿ ತಂಪಾಗೋಯ್ತು. ನೋಡೋದು, ಮಾತಾಡೋದು, ಕನಸು ಕಾಣೋದು ಮುಖ್ಯ ಅಲ್ಲ ಕಣ್ರೋ. ನಿಜವಾಗ್ಲೂ ಅವ್ರು ನಮ್ಮನ್ನ ಪ್ರೀತಿಸ್ತಾರ ಅನ್ನೋದು ಮುಖ್ಯ. ನಾಳೆನೇ ಇದಾಗಬೇಕು. ಒಬ್ಬರು ಬಿಡಕ್ಕಿಲ್ಲ, ಕತ್ತರಿಸ್ ಹಾಕ್ಬಿಡ್ತೀನಿ, ಕತ್ತರಿಸ್. ಈ ಊರು ಸರಿ ಇಲ್ಲ, ಈ ಊರ್ ಜನನೂ ಸರಿ ಇಲ್ಲ. ಯಾವ ಗಲ್ಲಿಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಗೌಡ್ರು ಹೇಳಿದ್ದಾರೆ ನಿಮ್ ಬೆನ್ನಿಂದ ಇರಿ ಅಂತ. ನೀವೇನು ಎದುರುಬೇಡಿ, ನಾವಿದೀವಿ ನಿಮ್ಮಿಂದೆ. ಯಾವ ಊರ್ಲ ಇದು? ಯಾರೊಬ್ರು ಕಾಣಿಸ್ತಾ ಇಲ್ಲ, ಎಲ್ಲೋದ್ರು ಬರೀ ಇವರೇ ಕಾಣ್ತವ್ರೆ. ಈ ಊರು ಒಂಥರ ವಿಚಿತ್ರ ಅಲ್ವೇನ್ರೋ? ಆರ್ತಿ ಬೆಳಗುದ್ರು, ಊಟ ಕೊಟ್ರು, ನಮ್ಗಾಗಿ ಕಾವಲ್ಗಾರನೂ ಇಟ್ರು. ಹಿಂಗೆ ಆದ್ರೆ ನಮ್ ಹುಡ್ಗಿರ್ ನಮ್ಗ್ ಸಿಗಲ್ಲ. ಬೆನ್ ಹತ್ತಿದ್ ಬೇತಾಳ ತರ ಯಾವಾಗ್ಲೂ ಹಿಂದೆನೆ ಇದ್ರೆ ನಮ್ ಹುಡ್ಗಿರ್ನ ಹೆಂಗ್ರೋ ಮೀಟ್ ಮಾಡೋದು? ಏಯ್, ನಾನಿರೋದು ಯಾತಕ್ರು? ಈ ಊರಿಗೆ ಕಾಲಿಡ್ತಾ ಇತ್ತಲ್ಲ, ಈ ವಿಶ್ವ ನಾಳೆ ನಿಮ್ಮ ಹುಡುಗನ ಮೀಟ್ ಮಾಡಿಸ್ತಾರೆ. ಓಕೆ? ಏನ್ಲ ಮಾಡ್ತಾ ಇದೀಯ ಇಲ್ಲಿ? ನೀರ್ ಬಿಡ್ತಿದ್ದೀನಿ ಗೌಡ್ರೆ. ಏನ್ ಕೆಲಸ ಹೇಳಿದ್ ನಿನಗೆ ನಾನು? ಹೋಗ್ಲಾ, ಕೆಲಸ ನೋಡ್ಕೋ ಹೋಗೋ. ಅಲ್ಲಿ ನೀರ್ ಬಿಡಕ್ ಬಂದವನಿಲ್ಲಿ ನೀರ್ನ. ಓಹೋ, ಬಾಪಾ ದೊರೆ ಬಾ. ಬಾ ಬಾ. ಮತ್ತೆ ಚೆನ್ನಾಗಿದೀಯಾ? ಊರಲ್ಲೆಲ್ಲ ಏನ್ ತೊಂದ್ರೆ ಇಲ್ಲ. ಅವ ಲತಾ, ಒಂದ್ ಗ್ಲಾಸ್ ಮುಜ್ಗೆ ತತ್ತಾರವ. ತಾಂಬರವ ಕೊಡವ.
ನೀನ್ ಮಜ್ಜಿಗೆ ಕುಡಿತಾ ಇರು, ಬಂದೆ ಒಸಿ. ಏ ಗಣೇಶ, ಚೀಲ ತತ್ತಾರಲ್ಲ ಅಲ್ಲಿ, ಅಕ್ಕಿ ತುಂಬ್ತಾವ್ರೆ. ಮಜ್ಜಿಗೆ ತುಂಬಾ ತಣ್ಣಗಿದೆ, ನೀವು ಐ ಲವ್ ಯು ಅಂತ ಹೇಳಿದ್ರೆ ಬಿಸಿ ಆಗೋಗ್ಬಿಡುತ್ತೆ. ಚಿಕ್ಕಪ್ಪ ಏನ್ ಮಗ? ನಿಮ್ಗೊಂದ್ ಲೋಟ ಮಜ್ಜಿಗೆ ಕೊಡ್ಲಾ ಚಿಕ್ಕಪ್ಪ? ಬೇಡ ಕಣವ, ಆಮೇಲೆ ಬಂದು ಕುಡಿತೀನಿ. ನಮ್ ಚಿಕ್ಕಪ್ಪಂಗೆ ಬೇಡವಂತೆ, ಇನ್ನೊಂದ್ ಲೋಟ ಮಜ್ಜಿಗೆ ಕೊಡ್ಲಾ? ಮಜ್ಜಿಗೆನ ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀಯ. ಟ್ಯೂಬ್ಲೈಟ್ ಅರ್ಥ ಮಾಡ್ಕೊಳ್ಳೋ. ಅಲ್ಲಿ ಕೊಡೋಗ್ಲ ಚೀಲನ. ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನೇ ಎಲ್ಲ. ಬಾರೇ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನಾದರಕ್ಕೆ ಕೊಡುವೆ ಕಾಣಿಕೆ. ಸುತ್ತಮುತ್ತ ಯಾರೂ ಇಲ್ಲ 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 ಇಲ್ಲ. ಇಲ್ಲೇನೋ ಮಾಡ್ತಿದ್ಯಾ? ಏನೂ ಇಲ್ಲ, ಮಾತಾಡ್ಬೇಕಿತ್ತು. ಯಾರತ್ರ? ನಿಮ್ಮ ಅಪ್ಪನ ಹತ್ರ. ಅಪ್ಪನಾ? ಅಪ್ಪ ಅಪ್ಪ ಏನೋ? ಅದೇನ್ ಹೇಳು. ನಿಮ್ಮ ಹತ್ರನೇ ಮಾತಾಡ್ಬೇಕಿತ್ತು ಕಣ್ರಿ. ಅದೇನ್ ಬೊಗ್ಳು? ಡಿಕ್ಕಿ ಹೊಡೆದ್ಮೇಲೆ ನಿಮ್ಮ ಮೇಲೆ ಲವ್ ಆಗ್ಬಿಟ್ಟಿದೆ. ನಿಮ್ಮನ್ನ ಸಿಕ್ಕಾಪಟ್ಟೆ ಹುಡ್ಕಾಡ್ಬಿಟ್ಟೆ. ಅಷ್ಟೇನಾ? ಲವ್ ಆಗಿದೆ ಅಂದ್ರೆ ಅಷ್ಟೇನಾ ಅಂತಿರಲ್ರಿ? ಅದಕ್ಕೇನ್ ಮಾಡ್ಬೇಕು? ನೀವು ಏನಾದ್ರೂ ಹೇಳ್ರಿ. ಸರಿ, ಹೊರಡು. ಹೇಳ್ರಿ. ಹೋಗೋ. ಅಲ್ಲ ಹೋಗೋ. ಹೋಗಲ್ಲ. ಓಯ್, ಆಗ್ಲೇ ಏನೋ ಆಗಿದೆ ಅಂದಲ್ಲ ನೀನು? ಲವ್ ಆಗಿದೆ ಅಂದೆ. ಅದ್ ನನ್ಗೂ ಆಗಿದೆ. ಅವಳು ಚಿಕ್ಕಪ್ಪನ ಮುಂದೆ ಏನಾಗತ್ತೋ ಏನೇನಾಗತ್ತೋ ಅನ್ಕೊಂಡಿದ್ದೆ. ಮಜ್ಜಿಗೆ ಕೊಟ್ಟು ಸ್ಮೈಲಲ್ಲೇ ಓಕೆ ಮಾಡ್ಬಿಟ್ಲಲ್ಲೋ. ನನ್ ಹುಡುಗಿ ಬುಲೆಟ್ಟು ಕಣಮ್ಮ. ನಾನ್ ಹೆದರ್ಕೊಂಡ್ರು ಅವಳು ಹೆದರ್ಕೋಬೇಡ ಅಂತ ಹೇಳಿ ಧೈರ್ಯ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಲು, ಗೊತ್ತಾ? ಏಯ್, ಯಾಕೋ ಬೇಜಾರಾಗಿದ್ಯಾ? ನಿನ್ ಹುಡುಗಿ ಸಿಗ್ಲಿಲ್ಲ ಅಂತನಾ? ತಲೆ ಕೆಡ್ಸ್ಕೋಬೇಡ, ರಾಜಾರೋಷವಾಗಿ ಮನೆ ನುಗ್ಗು. ಯಾವ ಮನೆ ಅಂತ ಹೋಗ್ಲಿ, ನಿನಗೇನೋ ನಿನ್ ಹುಡುಗಿ ಮನೆ ಗೊತ್ತಿತ್ತು ಹೋದೆ. ನಾನು ನಾನ್ ಹೇಳ್ದಾಗ ಮಾಡೋ. ಮನೆ ಮುಂದೆ ಹೋಗ್ಬೇಡ. ಹುಡುಗಿರು ಹೆಚ್ಚಾಗಿ ಹಿತ್ಲಲ್ಲಿ ತಿರುಗ್ತಾ ಇರ್ತಾರೆ. ನನ್ ಹುಡುಗಿನೂ ಅಲ್ಲೇ ಕಣು ಸಿಕ್ಕಿದ್ದು. ಪ್ರದಿ, ನೀನ್ ಹೇಳಿದ್ ಮಾಡಲ್ಲ. ರವಿ, ನೀನ್ ಹೇಳಿದ್ದೆ ಸರಿ. ಮನೆ ಮುಂದೆ ಹೋದ್ರೆ ತುಂಬಾ ಕಷ್ಟ. ಹಿಂದೆನೆ ಹೋಗ್ತೀನಿ, ಹಿತ್ಲಲ್ಲೇ ಹುಡುಕ್ತೀನಿ.
ಯಾವನ್ಲ ಅದು ಅಟ್ಟಿ ಇಂಚರ ಏನ್ರಲ್ಲ ಕೆಲಸ ನಿಮ್ಗೆ ಯಾವನ್ಲ ಅದು ಹೋಗ್ಲಾತಾಗೆ ಈ ಕುಂಬಳ ಗಿಡ ನೆಟ್ಟಾಗಿಂದ ಇತ್ಲಾಗ ಓಡಾಡೋರೇ ಜಾಸ್ತಿ ಆಗೋದ್ರು ನೆಡೋದು ಸಾಕು ಅದ್ರ ಕಾಯಿಗಳು ತಿನ್ನೋದು ಸಾಕು. ಯಾವನ್ಲ ಅದು ಏನಾದ್ಮೇಲೆ ಏನಾಯ್ತಾ ಹೋಗ್ಲ ಯಾವ ಹೇಳ್ಕೊಂಡು ಬರೋಗಿಲ್ಲ. ದುರ್ಗಾಪುರದವನು ಏನಕ್ಕ ಯಾರು ಏನು ಅಂತ ತಿಳ್ಕೊಳ್ದೆ ಹಿಂಗ್ ಕೂಗ್ಯಾಡ್ಬಿಟ್ಟೆ. ನಂಗೇನ್ ಗೊತ್ತು ಈ ಹುಡುಗ ಅಂತ, ಮೇಲಿಂದ ಬಿದ್ರೆ ಭಯ ಆಗಲ್ವಾ? ಯಾಕ್ಲಾ ಭಯ ಆಗ್ಬಿಟ್ಟು ನೆಗದ್ಬಿಟ್ಟೆ. ಅಕ್ಕ ಮೈ ಒರ್ಸ್ಕೊಳ್ಳಿ, ಟವಲ್ ಕೊಡೋಗು. ಮರುಭೂಮಿ ನಡುವಲ್ಲಿ ಕಂಡವೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದವೋ ಚಲುವೆಯೇ, ಒಣವಂಟಿ ಜೀವದ ಕೂಗಿಗೆ ತಂಗಾಳಿ ತಂದವ ದೈವವೇ. ಯಾಕ್ಲಾ ಕುಂಡಿ ಸುಟ್ ಬೆಕ್ತರ ಅತ್ಲಿಂದಕ್ಕೆ ಇತ್ಲಿಂದಕ್ಕೆ ಓಡಾಡ್ತಿದ್ಯಾ? ಏನಂತ ಹೇಳು, ನನಗಾಗ್ತಿರೋ ಖುಷಿನ ಯಾವ ಪದಗಳಿಂದ ಹೇಳಿ? ನಿನಗೆ ಗೊತ್ತಿರುವ ಪದಗಳಲ್ಲೇ ಹೇಳಪ್ಪ. ಎಂಥ ಅನುಭವ ಗೊತ್ತೇನ್ರು, ನೆನೆಸ್ಕೊಂಡ್ರೆ ಮೈ ಜುಮ್ಮನತ್ತೆ. ಹೌದಾ, ಹಂಗಾಗೋಯ್ತಾ? ಇವನೇ ಪರವಾಗಿಲ್ಲ ಕಣೋ, ನಾವೇ ವೇಸ್ಟು. ಪ್ರೇಮಾಭಿಷೇಕದಲ್ಲಿ ಮೈಯೆಲ್ಲ ಒತ್ತೆ ಹಾಕ್ಬಿಡ್ತು. ವರ್ಸಿಟ್ಟವನ್ನ ಸರಿಸಿ ನೋಡಿದ್ರೆ ದೇವಕನ್ಯೆ ನನ್ನ ಹುಡುಗಿ. ಲುಕ್ಕೇ ಲುಕ್ಕು, ಯಾಕಾಗಲ್ಲ ಕಣ್ರು, ಮರೆಯಕ್ಕಾಗಲ್ಲ. ಏನ್ ಮಾತಾಡಿದ್ರು, ಏನಂದವಳು? ನೋಡಿದ್ದೆ ಹೆಚ್ಚು, ಮಾತಾಡ್ಸೋದೆಲ್ಲಿಂದ ಬಂತು? ಇವ್ನು ಹೇಳೋ ಫೋರ್ಸ್ ನೋಡಿದ್ರೆ ಎಲ್ಲ ಓಕೆ ಆಯ್ತು ಅನ್ಕೊಂಡೆ. ಮೊದ್ಲು ಪ್ರೀತಿ ಕನ್ಫರ್ಮ್ ಮಾಡ್ಕೋ, ಇಲ್ಲ ಅಂದ್ರೆ ಚೆಲುವಿನ ಚಿತ್ತಾರ ತರ ಅಲ್ ನೋಡ್ರು. ಬಾ, ನಿನ್ ಜೊತೆ ಮಾತಾಡ್ಬೇಕಾಗಿತ್ತು. ಅಂದಂಗೆ ನಿನ್ ಮಗಳು ಮದ್ವೆ ಮಾಡೋ ಯೋಚನೆ ಇಲ್ವಾ? ಮದ್ವೆನಾ? ಮಗಳಿನ್ನು ಓದ್ತಿದ್ದಾಳೆ, ಮುಂದಿನ ವರ್ಷ ಮಾಡಿದ್ರಾಯ್ತು. ನಿನ್ಗಾಸ್ತಿ ಎಷ್ಟೈತೆ? ಯಾಕನಾಗ ಎಷ್ಟೈತೆ ಅಂದೆ? 2 ಎಕರೆ ಗದ್ದೆ, ಇರಕ್ಕೊಂದು ಮನೆ ಅಲ್ವಾ? ನನ್ಗೆಷ್ಟೈತೆ? ನೀನೊಂದು ನಿನ್ನ ಆಸ್ತಿ ಲೆಕ್ಕ ಹಾಕಕ್ಕಾಗತ್ತ? ಅದು ಸರಿ, ಇದನ್ನೆಲ್ಲನೂ ಯಾಕೆ ಕೇಳ್ತಾ ಇದೀಯ? ನನ್ನಂತವನ್ನ ನೀನ್ ಅಳಿಯನಾಗ ಮಾಡ್ಕೊತೀಯ? ನೀನೆಲ್ಲಿ ನಾನೆಲ್ಲಿ? ವಿಚಿತ್ರ ವೀರ್ಯ ಮದ್ವೆಗಿದ್ವಿ ಅಂತ ಮಾತಾಡ್ತವನೆ. ಬಿಡ, ತಲೆ ಕೆಡ್ಸ್ಕೊಬೇಡ, ನಾವಿದೀವಿ. ಮಾಡ್ಕೋತೀಯೋ ಇಲ್ವೋ? ಮಾಡ್ಕೇತೀನಪ್ಪ. ನಿನ್ನಂತ ಅಳಿಯನ್ ಪಡೆಯಕ್ಕೆ ಪೂರ ಜನ್ಮದ ಪುಣ್ಯ ಅಲ್ವಾ? ಅಲ್ಲ ಕರ್ಮ. ಇವನನ್ನ ಅಳಿಯನಾಗ್ ಮಾಡ್ಕೊಂಡ್ರೆ ನಿಂಗ್ ಸಿಗೋದು ಪುಣ್ಯ ಅಲ್ಲ, ಕರ್ಮ. ಅವ್ರ ಎದೆ ಮೇಲೆ ಕಾಲಿಟ್ಟು ಮೆರಿತಿರೋ ನೀವ್ನು. ನಾಚಿಕೆ ಆಗಲ್ವೇನೋ ನಿಂಗೆ?
ಆಸ್ತಿ ಹಣದಾಸೆ ತೋರಿಸಿ ಹೆಣ್ ಕೇಳ್ತಿಯಲ್ಲ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ತಾನಾಗೆ ಒಲಿಬೇಕು. ಆಹಾ ಹೆಂಗಿದ್ಯಾ ನೋಡು ನೀನು, ನಿನ್ ವೇಷನು. ಹೋಗೋಲೆ ಹೋಗೋ, ಗುರಾಯಿಸಿದ್ರೆ ಯಾರು ಹೆದ್ರೋರಿಲ್ಲ. ನೋಡಕ್ ಒಳ್ಳೆ ಓದಿಗೆ ತರ ಇದ್ಯಾ. ನಿನ್ನನ್ ಯಾರು ಮದ್ವೆ ಆಗ್ತಾರೋ? ನೀನೇನಾದ್ರೂ ಅದು ಇದು ಆಸೆ ತೋರಿಸಿದ್ರೆ ನಮ್ಮ ಅಪ್ಪನೇ ಮದ್ವೆ ಆಗ್ಬೇಕಾಗತ್ತೆ. ಮತ್ತೇನಾದ್ರೂ ನಮ್ಮ ಮನೆ ಮುಂದೆ ಮದ್ವೆಗಿದ್ವಿ ಅಂತ ಬಂದ್ರೆ ಮೇಲಿಂದ ನಾನೇ ಕಲ್ಲೆತ್ತಾಕ್ಬಿಡ್ತೀನಿ. ನಾನ್ ಎಂತೋಳು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಹೋಗಲೇ ಹೋಗೋ, ನಮ್ಮ ಅಪ್ಪ ಅಮ್ಮಂಗೆ ಹೆದರಿಲ್ಲ, ನಿಂಗೆ ಹೆದರ್ತೀನ. ನಿನ್ ನಾಯಿಗಳು ಕಟ್ಕೊಂಡು ಅಲ್ಲಿ ಇಲ್ಲಿ ಗಲ್ಲಿ. ಇದನ್ನ ತಗೊಂಡೋಗಿ ನಿಮ್ಮ ಅವನ್ ಕೈ ಕೊಡ್ಲಾ? ದರ್ಬಾರ್ ಚೆನ್ನಾಗೇ ಮಾಡ್ತಾ ಇದ್ಯಾ ಕಣ್ಣ. ನೋಡು, ಊರಿನ ಹಿರಿಕರು ಕಾಪಾಡ್ಕೊಂಡ್ ಬಂದಿರೋ ವಿಚಾರಗಳನ್ನ ಗಾಳಿಗೆ ತೂರ್ಬೇಡ ಕಣ್ಣ. ತಮ್ಮ ಅಂತ ಸಲ್ಗೆಯಿಂದ ಬೆಳೆಸಿದ್ರೆ ನೀನೇನ್ ಮಾಡಿದ್ರು ನೋಡ್ಕೊಂಡು ಸುಮ್ನೆ ಇರ್ತೀವಿ ಅಂತ ತಿಳ್ಕೊಂಡಿದ್ಯಲ್ಲ. ಅಣ್ಣ ಏನಾಯ್ತು? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಆ ದುರ್ಗಾಪುರದ ಹುಡುಗರ್ನ ಊರೊಳಗೆ ಯಾಕ್ಲಾ ಸೇರಿಸ್ದೆ ನೀನು? ಅಣ್ಣ, ಎಲ್ಲರೂ ಆಡ್ದಂಗೆ ಆಡಕ್ ಹೋಗ್ಬೇಡ ನೀನು. ಸುಮ್ನೆ ದ್ವೇಷ ಸಾಧಿಸೋದ್ರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ಇವಾಗ ಆ ಊರಿಂದ ಏನ್ ಸಮಸ್ಯೆ ಆಗಿದೆ ಹೇಳು? ಅವ್ರಿಗಂತೂ ಬುದ್ಧಿ ಇಲ್ಲ, ದಡ್ರ ಆಡ್ದಂಗೆ ಆಡ್ತಾರೆ. ನೀನ್ ತಿಳಿದವನು, ನೀನು ಹಂಗೆ ಆಡಿದ್ರೆ ಹೆಂಗೆ? ನಮ್ಮೆರಡು ಊರ್ ದ್ವೇಷದಿಂದ ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆ ಅಂತ ಗೊತ್ತಾ ನಿನಗೆ? ಪಾಪ ಎಷ್ಟೋ ಜನ ಹೆಣ್ಮಕ್ಳಿಗೆ ತವರಿಲ್ದಂಗಾಗಿದೆ. ಬೆಳಿಗ್ಗೆ ಎದ್ದು ಅಪ್ಪ ಅಮ್ಮನ್ ನೋಡ್ಬೇಕು ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನೋಡ್ತಾ ಇರು, ಇದೇ ಹುಡುಗರಿಂದ ನಮ್ಗೊಂದಿನ ಒಳ್ಳೇದಾಗುತ್ತೆ. ವೀರಣ್ಣ, ನೀನ್ ಮಾಡಿದ ಕೆಲಸ ಸರಿ ಅಂತ ನೀನೇ ನನ್ ಬೆಂತಟ್ಟಿ ಹೇಳ್ತೀಯ? ಕಾಗೆ ಕೂಗಿದ್ರೆ ಕೋಗಿಲೆ ಆಗಲ್ಲ ಕಣ್ಲ. ನಮ್ಮೂರು ಹಿರಿಕರು ಅವ್ರ ಊರಿಂದ ದೂರ ಇದ್ದಾರೆ ಅಂದ್ರೆ ಇದ್ರೊಳಗೆ ಏನೋ ಮರ್ಮ ಐತೆ. ನಿನ್ಗೆ ಇವತ್ ಗೊತ್ತಾಗಲ್ಲ, ನಾಳೆ ಇವರಿಂದ ಸಮಸ್ಯೆ ಆಗಿ ಊರಿನ ಜನ ಮೆಟ್ಟಾಗ ನೋಡಿದ್ದಾರಲ್ಲ, ಅವಾಗ ಗೊತ್ತಾಗುತ್ತೆ. ಇನ್ನೇನ್ರೋ, ನಾವ್ ಅನ್ಕೊಂಡಂಗೆ ನಮ್ ಮೂವರ್ ಲವ್ ಓಕೆ ಆಯ್ತು. ಮುಂದೆ ಮುಂದೆ ಇನ್ನೇನು, ಎಷ್ಟಾಗತ್ತೋ ಚಿನ್ನ ದುಡ್ಡು ಬಾಚ್ಕೊಂಬರ ಕೇಳೋಣ, ಓಡೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ದುಡ್ಡು ಚಿನ್ನಕ್ಕೋಸ್ಕರ ಈ ಊರಿಗೆ ಬರ್ಬೇಕಾಯ್ತಾ? ಅದಕ್ಕ ನಾವು ಪ್ರೀತಿಸಿದ್ದು. ಇದನ್ನೆಲ್ಲ ಬಿಟ್ಟು ಮುಂದಿನ ಸಮಸ್ಯೆ ಬಗ್ಗೆ ವಿಚಾರ ಮಾಡು. ಈಗ ನಮ್ ಮುಂದೆ ಇರೋ ಸಮಸ್ಯೆ ಏನಂತಂದ್ರೆ, ನಾವು ಪ್ರೀತಿಸ್ತಿರೋದು ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಏಯ್, ಯಾರು ಏನು ಅನ್ನಲ್ಲ ಕಣ್ರಲ್ಲ. ನಾವ್ ಇಷ್ಟಪಡ್ತಾ ಇದೀವಿ ಅಂತ ಗೊತ್ತಾದ್ರೆ ಅವ್ರೆ ಖುಷಿಯಾಗಿ ಮದ್ವೆ ಮಾಡ್ಕೊಟ್ಬಿಡ್ತಾರೆ. ಕೊಡ್ತಾರೆ. ಈ ತರ ಅಂತ ಗೊತ್ತಾದ್ರೆ ಅಟ್ಟಾಡ್ಸ್ಕೊಂಡ್ ಹೊಡಿತಾರೆ. ಗೊತ್ತಲ್ಲ, ಸುಮ್ನೆ ಅಡ್ರೆಸ್ ಕೇಳ್ಕೊಂಡು ಹೋದನ್ನ ಹೆಂಗ್ ಹೊಡೆದ್ರು ಅಂತ. ಯಾಕ್ರ ಹೊಡಿತಾರೆ? ಯಾಕ್ರ ಹೊಡಿತಾರೆ? ನಾವಿದೀವ್ ನಿಮ್ ಜೊತೆ. ಇಲ್ಲ ಕಣ್ರು, ನೀವಿಲ್ದೆ ಇರಕ್ಕಾಗಲ್ಲ ಅಂತ ನೀವ್ ಹೋದ್ಮೇಲೆ ಗೊತ್ತಾಗಿದ್ದು. ಇರೋ, ನಮ್ ವಿಷಯ ಹಂಗಿರ್ಲಿ. ನಿಮ್ ಹುಡುಗಿರ್ ಚೆನ್ನಾಗಿದಾರ? ಅವ್ರಿಗೇನ್ರು ಸೂಪರ್ ಆಗಿದ್ದಾರೆ. ನಿಮ್ ಹುಡುಗಿರ್ನ ನಮ್ಗೇನ್ ತೋರ್ಸಲ್ವಾ? ಇವಳೆ ಕಣ್ರ. ಇದೇ ಕಣ್ರೋ ಮನೆ. ಮನೆ ಯಾರಿಗ್ ಬೇಕೋ? ನಿನ್ ಹುಡ್ಗಿನೇ ಇಲ್ವಲ್ಲೋ? ಬತ್ತಳಿರೋ, ಕರಿತೀನಿ. ಕರಿಯೋದಾದ್ರೆ ಬೇಡ ಕಣಪ್ಪ. ಕರಿತೀನಿರೋ, ನಿಂಗ್ ಗೊತ್ತಾಗಲ್ಲ. ಲತಾ ಲತಾ. ಲೇ ಗಣೇಶ, ಅಲ್ಲಿ ಯಾವ್ದೋ ನಾಯಿ ಬಂದೈತೆ, ಹೊಡೆದೋಡ್ಸ್ಲಾ ಅದ್ನ.
ಕವ್ವ ಇಲ್ಲಿ ಯಾಕೆ ನಿಂತಾರ ಅವ್ವ ಓಯ್ ಯಾಕ್ರೋ ಏನಾಯ್ತು? ರಂಬೆ ಊರ್ವಶಿ ಮೇನಕೆ ಕಣ್ರೋ, ತುಂಬಾ ಚೆನ್ನಾಗಿದ್ದಾರೆ ಕಣ್ರೋ. ಅದೃಷ್ಟ ಮಾಡಿದೀರಾ ಕಣ್ರೋ, ಅದೃಷ್ಟ ಮಾಡಿದೀರಾ. ಏನ್ ಅದೃಷ್ಟನೋ ಏನೋ, ಈ ಊರೇ ಒಂಥರ ವಿಚಿತ್ರ ಕಣ್ರೋ. ಈ ಊರ್ಗೇನಾಗೈತೋ? ಚೆನ್ನಾಗೇ ಐತೆ. ಏನ ಚೆನ್ನಾಗಿದ್ಯಾ? ಅಯ್ಯಯ್ಯೋ, ಒಂದ್ಸರಿ ಊರ್ನ ಸುತ್ತಾಡ್ ನೋಡಿ. ಊರಲ್ಲಿ ಯಾರೂ ಇಲ್ವೇನೋ ಅಂತ ಅನ್ಸುತ್ತೆ. ಇದ್ದಕ್ಕಿದ್ದಂಗೆ ಎಲ್ಲಿಂದ ಬರ್ತಾರೋ ಅಣ್ಣ ಬಂಡ್ಗಳು, ಬರೀ ಅಣ್ಣ ಬಂಡ್ಗಳೇ. ಏಯ್, ಏನೋ ಹೇಳ್ತಾ ಇದೀಯಾ? ಹೇಳೋದೇನು, ನೀವೇ ಒಂದ್ಸಲ ಊರ್ ಸುತ್ತಾಕಿ ಗೊತ್ತಾಗುತ್ತೆ. ಏನ್ರ ಇದು, ಈ ಊರು ಒಳ್ಳೆ ಸ್ಮಶಾನ ತರ ಇದೆ. ಒಂದು ನರಪಿಳ್ಳಿನೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ, ಇನ್ನು ನೆರ್ಪಿಳೆಲ್ಲೋ ಕಾಣಿಸ್ತಿದೆ. ನಿಜ ಕಣ್ರೋ, ಹೇಳ್ದಂಗೆ ಈ ಊರು ವಿಚಿತ್ರನೇ. ಏನೇ ಆಗ್ಲಿ, ಈ ಊರಿಗೆ ಕಾಲಿಟ್ಟಾಗಿದೆ. ತಲೆ ಮೇಲೆ ತಲೆ ಬಿದ್ರು ಇಲ್ಲಿಂದ ಗೆದ್ದೆ ಹೋಗ್ಬೇಕು. ವೀರಪ್ಪ, ನಿಂಬೆನ್ ಜ್ಯೂಸ್ನ ಬಿಸಿಲಿಗೆ ಒಳ್ಳೇದು, ತಂಪಾಗಿರುತ್ತೆ. ಏಯ್, ಇಲ್ಲಿ ನೋಡ್ರೋ. ಅಲ್ಲೇನ್ರೋ ನೋಡ್ತೀರಾ, ಇಲ್ಲಿ ನೋಡ್ರೋ. ಇಲ್ಲೇ ನೋಡ್ತೀರಾ, ಅಲ್ಲಿ ನೋಡ್ರೋ. ನಮ್ಮ ಹುಡ್ಗರು ಹೇಳ್ದಂಗೆ ಈ ಊರು ವಿಚಿತ್ರನೇ ಕಣ್ರೋ. ನಾವಿಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಏಯ್, ಬರ್ರೋ. ಇವತ್ತೇನೇ ಆಗ್ಲಿ ಅವ್ರ ಕೈಲಿ ಮಾತ್ರ ಸಿಗ್ಬಾರ್ದು ಕಣ್ರೋ. ಏನ್ರ ಹೇಳಿದ್ದು ನೀವು? ಈ ಊರ್ ತುಂಬಾ ಬರೀ ಅಣ್ಣ ಬಾಂಡ್ಗಳಿದ್ದಾರೆ ಅಂತ ತಾನೇ ಹೇಳಿದ್ದು. ನೋಡಿದ್ರೆ ಬರೀ ಲೇಡಿ ಬಾಂಡ್ಗಳಿದ್ದಾರೆ ಕಣ್ರೋ. ಅದು ತಿನ್ನೋ ತರ ಫಾಲೋ ಮಾಡ್ತಾರೆ ಕಣ್ರೋ. ಈ ಊರ್ ಸವಸ ಬೇಡ ನಮ್ಗೆ. ಬರ್ರ ಹೋಗೋಣ. ಏಯ್, ಇಷ್ಟಕ್ಕೆ ಹಿಂಗಂತೀಯಲ್ಲ? ನಾವ್ ಎಂತೆಂತ ಪರಿಸ್ಥಿತಿನ ಎದುರಿಸಿದೀವಿ ಗೊತ್ತೇನಾ ನಿಂಗೆ? ದೊಡ್ಡದಾಗಿ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಈಗ ಹೇಡಿಗೆ ಹೇಳ್ತಾರ ಓಡಾಗೋಣ ಅಂತಿದ್ರಲ್ಲ. ಲೇ, ನೀವು ಹೋಗಂಗಿದ್ರೆ ಹೋಗ್ರೋ, ನಾವ್ ವಾಪಸ್ ಬರಲ್ಲ. ವಾಪಸ್ ಗಿಪಸ್ ಹೋಗೋ ಮಾತೇ ಇಲ್ಲ. ಈ ಊರಿಗೆ ಬಂದಾಗಿದೆ, ಅದೇನಾಗುತ್ತೋ ನೋಡೇ ಬಿಡಣ.
ಏನ್ರ ಈ ವಿಚಿತ್ರ ವೀರ್ಯ ಎಲ್ಲೋದ್ರೂ ಬರ್ತಾನಲ್ರ? ಹಂಗಾದ್ರೆ ಕಷ್ಟ ಕಂಡ್ರೆ ಇನ್ ಮುಂದೆ ಈ ಊರಲ್ಲಿ ಓಡಾಡೋದು. ಯಾರಾದ್ರೂ ಇರ್ಲಿ, ಯಾವನಾದ್ರೂ ನೋಡ್ಲಿ, ನಾಳೆ ಅನ್ನೋದು ನಮ್ದಾಗಿರ್ಬೇಕು. ನಮ್ ಹುಡ್ಗಿರ್ನ ನೋಡ್ತೀವಿ. ಏನ್ ಹೇಳ್ತಿದ್ಯಾ? ನಾನ್ ನಿನ್ಗೆ ಎಷ್ಟನೇ ಸಿಮ್ ಕಾರ್ಡು ಅಂದೆ. ನೀನೇ ಕಣೆ ನನ್ ಮೊದಲನೇವಳು. ನಿಂಗೊಂದ್ ವಿಷಯ ಗೊತ್ತಾ? ನಮ್ಮೂರಲ್ಲಿ ನಾನೊಂಥರ ಕಿಂಗ್ ಇದ್ದಂಗೆ ಅಷ್ಟೇ, ರಾಜ ಮರ್ಯಾದೆ. ಇಲ್ಲಿರೋದೇ ಪ್ರಾಬ್ಲಮ್. ಇಲ್ಲಿ ನೋಡು, ನಾನ್ ಮಗುವಾಗಿದ್ದಾಗ ತೊಡೆ ಮೇಲ್ ಮಲ್ಸ್ಕೊಂಡು ಚುಚ್ಚಿರೋದು ಅನ್ಕೊಂಡ್ಯಾ? ನೋ ಚಾನ್ಸ್. ನಮ್ಮೂರ್ ಹುಡ್ಗಿರ್ ಕೊಟ್ಟಿರೋ ಗಿಫ್ಟ್ ಅಮ್ಮ. ನಾವು ಬರ್ತಾ ಇದ್ರ ನೋಡ್ಬೇಕು. ಅಣ್ಣ ಅಣ್ಣ ಅಣ್ಣ, ಈ ಮಾತ್ನ ಕೇಳಿ ಕೇಳಿ ತೂತ್ ಬಿದ್ದೋಗ್ಬಿಟ್ಟಿದೆ. ನಗ್ತಾ ಇದ್ಯಾ? ನಗು ನಗು. ನೀನವತ್ತು ಕೊಟ್ಟ ಗಿಫ್ಟ್ ಇವತ್ತಿಲ್ಲಿ ಸಿಕ್ಕಿ ಪ್ರೀತಿಯ ವೇಲನ್ನ ಸುತ್ತಿ 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 ಸುತ್ತಿ. ಕತೆ ಕೇಳ್ತಿದ್ರೆ ನನ್ ತಲೆ ಸುತ್ತಾ ಇದೆ. ಯಾರೋ ಬರ್ತಿದ್ದಾರೆ ಅನ್ಸತ್ತೆ. ಕಾಂತ ಕಾಂತ, ನೀನೇಕೆ ಹೆದರುವೆ? ನಿಮ್ಮ ಊರಿನವರು ನಮ್ಮ ಅಷ್ಟದಿಕ್ಪಾಲಕರಲ್ಲವೇ? ನನ್ನ ಮರ್ಮ ತಿಳಿದೇ ಇಲ್ಲ. ಬರೋ. ಪ್ರೀತಿ ಪ್ರೀತಿ, ಯಾಕೆ ಹೀಗೆ ಕುಂತಿದ್ಯಾ? ಏನಾದ್ರು ಪ್ರಾಬ್ಲಮ್ಮಾ? ಏನೇ ಆಗ್ಲಿ ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಿ. ನಾನ್ ಯಾರು ಏನು ಅಂತ ನಿಂಗೆ ಗೊತ್ತಿಲ್ಲ. ನಾನೊಂಥರ ಕಿಲಾಡಿ ಕಿಚ್ಚಿ ಇದ್ದಂಗೆ. ನಮಸ್ಕಾರ ಕಣಕ್ಕ, ನಮಸ್ಕಾರ ಕಣಕ್ಕ, ನಮಸ್ಕಾರ ಕಣಕ್ಕ, ನಮಸ್ಕಾರ ಕಣಕ್ಕ. ಅಲ್ಲಿ ಯಾರನ್ನೋ ಹುಡುಕ್ತಿದ್ಯಾ? ನಾನೇ ಕರ್ದಿದ್ದು. ಯಾಕೆ ಇಷ್ಟ ಬೇಗ ವರ್ಷನೇ ಚೇಂಜ್ ಮಾಡ್ಬಿಟ್ಟೆ? ನನ್ನಿಂದ ಏನಾದ್ರೂ ತೊಂದರೆ ಆಗಿದ್ಯಾ? ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ನಿನ್ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರೋದು. ಏನು? ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಾ? ನನ್ಗೇನಾಗಿದೆ ನೋಡೆ? ಇಲ್ ನೋಡು, ಇಲ್ ನೋಡು, ಹಂಗೆ ಸ್ವಲ್ಪ ಇಲ್ ನೋಡು. ಏಯ್, ಬಟ್ಟೆ ಹಾಕೊಳ್ಳೋ. ಯಾರಾದ್ರೂ ನೋಡಿದ್ರೆ ಮೂರ್ಛೆ ಹೋಗ್ತಾರೆ. ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಿನ್ನನ್ನ ನನ್ ಲವ್ವರ್ ಅಂತ ನನ್ ಫ್ರೆಂಡ್ಸ್ಗೆ ಹೇಗೋ ಇಂಟ್ರೊಡ್ಯೂಸ್ ಮಾಡಿಸ್ಲಿ? ಪ್ರೀತಿ, ನಿನ್ ಜಾಸ್ತಿ ಆಯ್ತು.
ನಾನೊಂದು ಸ್ವಲ್ಪ ಕಪ್ಗೆ ಇದ್ದೀನಿ. ಸೂಪರ್ ಸ್ಟಾರ್ಗಳೆಲ್ಲ ನನ್ನ ಹಾಗೆ ಕಪ್ಗೆ ಇರೋದು. ಪ್ರೀತಿ, ನೀನೊಂದು ರೇಂಜಿಗೆ ಚೆನ್ನಾಗೇ ಇದೆಯಾ, ಅದಕ್ಕೆ ಅಲ್ವಾ ನಾನು ನಿನಗೆ ಬಿದ್ದಿರೋದು. ಅದನ್ನೇ ಯಾಕೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಏನು ಯೋಚನೆ ಮಾಡ್ತಾ ಇದೀಯಾ? ಬಾಯ್ ಮುಚ್ಕೊಳ್ಳೋ, ಯಾರೋ ಬಂದಂಗಿದೆ. ಬಂದ್ರೆ ಬರ್ತಾರ ಬಿಡೆ, ಕತ್ರಿಸಾಕ್ಲಿ ಬಿಡೆ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಿಮ್ಮೂರಿನ ಜನ ನನ್ ಸೇವಕರಿದ್ದಂಗೆ. ಮಗ ಯಾಕೋ ಕರಿಯ ಇಲ್ಲಿ ಕೂತಿದ್ಯಾ? ಯೋ ನನಗೆ ತಲೆ ಕೆಟ್ಟೋಗೈತೆ, ಎದೋಗಯ್ಯ. ಯಾರಿಗ್ಲ ಎದ್ದೋಗಂತ ಇರೋದು? ಕರಿಯ ಲೇ, ಇಲ್ಲೇನೋ ಮಾಡ್ತಿದ್ಯಾ? ಎದೋಗ. ಇನ್ನೂ ನನ್ನ ಹುಡುಗಿ ಸಿಕ್ಕಿಲ್ಲ. ಎಲ್ಲೋ ನನ್ನ ಹುಡುಗಿ. ವಿಶ್ವ, ಯಾಕೋ ಏನಾಯ್ತು ನಿಂಗೆ? ಯಾಕೋ ಇಷ್ಟೊಂದು ಹೆದರ್ಕೊಂಡಿದ್ಯಾ? ನಿನಗೂ ನಾನು ಕಾಮಿಡಿ ಪೀಸ್ ಆಗ್ಬಿಟ್ನಾ? ಪ್ರೀತಿ, ಒಂದೇ ಒಂದು ಕಿಸ್ ಕೊಡೆ. ಯಾರದು? ಯಾರಮ್ಯದು? ನೋಡವಳ್ಳ, ನನ್ ಜೊತೆಗೆ ಆಟ ಆಡ್ತೀಯ? ನಾನು ಒಂದ್ ಕಾಲದಾಗೆ ಆಟ ಆಡ್ದವನೇ ಕಡಮೆ. ನನಗೀಗ ವಯಸ್ಸಾಯ್ತು, ತೊಡೆ ನಡುಗ್ತಾ ಇದೆ. ಎದಗಮೆ ಸಾಕು. ಮತ್ ನನ್ ತಲೆ ಕೆಟ್ರ ಅಷ್ಟಯ್ಯ. ಯಾಕೋ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಯಾರೇ ಇವರೆಲ್ಲ? ಹೋಗೋ ಬರೋರೆಲ್ಲ ಉಚ್ಚೆ ಒಯ್ದೊಯ್ತಾರೆ. ಯಾವಳೊಬ್ಳು ಬರ್ತಾಳೆ, ಎಂಜಿಲ್ ನೀರು ಎರಚೋಯ್ತಾಳೆ. ಇನ್ಯಾವನೋ ಬರ್ತಾನೆ, ತೊಡೆ ಗಡಗಡ ಅಂತ ನಡುಗುತ್ತೆ ಅಂತಾನೆ. ಏನೇ ಇದೆಲ್ಲ? ಓ ಅವ್ರಾ? ಅವ್ರ ನಮ್ ದೊಡ್ಡಪ್ಪ. ಇನ್ನ ಎಂಜಿಲ್ ನೀರ್ ಎರ್ಚಿದ್ರಲ್ಲ, ಅವ್ರು ನಮ್ ಚಿಕ್ಕಮ್ಮ. ಇನ್ನ ಏನೋ ಹೇಳ್ದೆ ಅಲ್ಲ ನೀನು? ಉಚ್ಚ ಒಯ್ದಿದ್ದು ಅವ್ರ ನಮ್ ತಾತ. ತಾತನ? ಒಟ್ನಲ್ಲಿ ನಿನ್ನ ನೋಡಕ್ ಬಂದು ಪ್ರೇಮಾಭಿಷೇಕ ಆಯ್ತು ಬಿಡು. ಲೇ, ಜೀವನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀನಿ. ನಿಮ್ಮೂರಲ್ಲಿ ಯಾರು ನೋಡಿದ್ರು ಮಚ್ಚು ದೊಣ್ಣೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದ್ ಯಾರನ್ನ ಕೊಚ್ತಾರೋ, ಯಾರನ್ನ ಹೊಡಿತಾರೋ ಅದೇವ್ರಿಗೆ ಗೊತ್ತು. ಅಯ್ಯೋ ಅದಾ, ಅವ್ರು ಯಾಕೆ ಓಡಾಡ್ತಿದಾರೋ ಏನೋ ನನ್ಗೆ ಗೊತ್ತಿಲ್ಲ. ಅದಿರ್ಲಿ, ಊಟ ಆಯ್ತಾ? ಎಲ್ಲಿ ಊಟ? ಹೋಗ್ ತಗೊಂಬಾ. ಊಟ ಆಯ್ತಾ ಅಂದೆ. ನಾನೇ ತಂದ್ಕೊಡ್ತೀನಿ ಅನ್ನ. ತಟ್ಟೆಲ್ ಅನ್ನ ಹಾಕೊಂಡ್ ಆಚೆ ಬಂದ್ರೆ ಅಪ್ಪ ಕೆರ ತಗೊಂಡ್ ಹೊಡಿತಾರೆ. ನನ್ಗಲ್ಲ, ನಿನ್ಗೆ. ಆಚೆ ಬೇಡ, ಒಳಗಡೆ ಕುತ್ಕೊಂತೀನಿ ನನ್ನ. ನಡಿ. ಸರಿ ಬಾ. ಯಾಕೋ? ಬೇಡ ಬಿಡು. ಏನೋ ಭಯನಾ? ಭಯ ಅನ್ನೋದು ನಮ್ ಡಿಕ್ಷನರಿಯಲ್ಲೇ ಇಲ್ಲ ಕಣಮ್ಮ. ಒಬ್ಬರನ್ನು ಬಿಡಕ್ಕಿಲ್ಲ, ಕತ್ತರಿಸಾಕ್ಬಿಡ್ತೇನೆ, ಕತ್ತರಿಸ್ತೇನೆ. ಬಾಯಿಲಿ ಕೂತ್ಕೋ. ಹೇಯ್, ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಭೂಲೋಕದಲ್ಲಿ ಕಾಂಜಿ ಪಿಂಜಿ ಲವ್ ಸ್ಟೋರಿ, ದೇವಲೋಕ
ಲೋಕಕ್ಕೆ ಹೋಗೋಣ ಬಾ, ಅಲ್ಲಿ ಪ್ರೀತ್ಸೋರಿಗೆ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಎಲ್ಲಾದ್ರೂ ಹೋಗು ಲವರ್ಸಿಗೆ ಡಿಸ್ಟರ್ಬು, ಪಾರ್ಕು ಪಾರ್ಕಿನಲ್ಲಿ ಇಲ್ದಿದ್ದೆ ಕಿರಿಕು. ಲವರ್ಸ್ ಕ್ಲಬ್ ಅಂತ ಮಾಡಬಾರ್ದ ಸರ್ಕಾರ, ಅರ್ಧ ಗಂಟೆ ಫ್ರೀಯಾಗಿ ಬಿಡಬಾರ್ದ. ಪ್ರೀತ್ಸೋರಿಗೆ 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 ಭೂಲೋಕದಲ್ಲಿ ಕಾಂಜಿ ಪೀಂಜಿ ಲವ್ ಸ್ಟೋರಿ, ದೇವಲೋಕದಲ್ಲಿ ಪ್ರೀತ್ಸೋದೆ ಸದ್ದಿಲ್ಲ, ಚಂದ್ರಲೋಕಕ್ಕೆ ಹೋಗೋಣ ಬಾ, ಅಲ್ಲಿ ಪ್ರೀತ್ಸೋರಿಗೆ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಅಪ್ಪ ಅಮ್ಮ ಬೈತಾರೆ ಪ್ರೀತಿಸ್ತೀವಿ ಅಂತಂದ್ರೆ, ಬಂಧು ಬಳಗ ನಗುತ್ತೆ ಓಡ್ ಹೋಗಿ ಮದುವೆಯಾದ್ರೆ. ಅಪ್ಪ ಅಮ್ಮ ಬೈತಾರೆ ಪ್ರೀತಿಸ್ತೀವಿ ಅಂತಂದ್ರೆ, ಬಂಧು ಬಳಗ ನಗುತ್ತೆ ಓಡ್ ಹೋಗಿ ಮದುವೆ ಆದ್ರೆ. ಲವರ್ಸ್ ಕಷ್ಟ ಬೇರೆಯರ್ಗೇನ್ ಗೊತ್ತು, ಗೊತ್ತಾದ್ರೆ ಕಂಡು ಕಾಣ್ದಂಗ್ ಸುಮ್ನೆ ಇರ್ತಿದ್ರು. ಲವ್ ಮಾಡ್ಲಿ ಅಂತ ಮಾಡ್ಲಿ ಅಂತ ಮಾಡ್ಲಿ ಅಂತ ಭೂಲೋಕದಲ್ಲಿ ಕಾಂಜಿ ಪೀಂಜಿ ಲವ್ ಸ್ಟೋರಿ, ದೇವಲೋಕದಲ್ಲಿ ಪ್ರೀತ್ಸೋದೆ ಸದ್ದಿಲ್ಲ, ಚಂದ್ರಲೋಕಕ್ಕೆ ಹೋಗೋಣ ಬಾ, ಅಲ್ಲಿ ಪ್ರೀತ್ಸೋರಿಗೆ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನಿನ್ ಮಗಳು ನನಗ್ ಬೇಕು, ಮದ್ವೆ ಮಾಡ್ಕೊಡು. ನನಗಂತ 10 ಗೌಡ್ರುಗಳು ಮಗಳನ್ನ ಕೊಡಕ್ ರೆಡಿ ಇದ್ರು, ಆದ್ರೆ ನಿನ್ ಮಗಳಿಗೋಸ್ಕರ ಎಲ್ರೂ ಬಿಟ್ಟೆ. ಹೇ ಮರಿಯಾ, ನನಗೇನೋ ಕಡಿಮೆ ಆಗಿದೆ. ನಿಮ್ಗೇನ್ ಕಡಿಮೆ ಆಗಿದೆ ಅಣ್ಣ? 10 ಎಕರೆ ತೆಂಗಿನ ತೋಟ ಐತೆ. ಸೀನಾ, ಸಾವಿರಾರು ಮಾವಿನ ಮರಗಳು. ಭದ್ರ, ನಮ್ಗೇನೋ ಕಡಿಮೆ ಆಗಿದೆ. ಕೈಗೊಬ್ಬ ಕಾಲ್ಗೊಬ್ಬ ಆಳ್ಗಳನ್ನ ಮಡಿಕೊಂಡಿದೀವಿ. ಕೆಂಪ, ನೀ ಕೋಟ್ಯಾಧೀಶ್ವರ ಬಿಡೋಣ. ರುದ್ರ, ಸುತ್ತತ್ತಳಿಗೂ ನಿನ್ ಸರಿ ಸಮಾನ ಯಾರಿದ್ದಾರಣ್ಣ? ತಗೊಳ್ಳೋ ತಗೊಳ್ಳೋ ಇದನ್ನೆಲ್ಲ. ನನಗೆ ಯಾರೋ ಇದ್ದಾರೆ, ಹಿಂದಿಲ್ಲ ಮುಂದಿಲ್ಲ. ಇದನ್ನೆಲ್ಲ ತಗೊಂಡು ನಿನ್ ಮಗಳನ್ನ ಮಾತ್ರ ನನಗ್ ಕೊಡು. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಏನ್ರಲ್ಲ ನಾಗ ಊರ್ ತುಂಬಾ ಗೌಡ್ಕೆ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾವನಂತೆ. ಮಾಡ್ಲಿ ಬಿಡ್ರಲ್ಲ, ಯಾರು ಬೇಡ ಅಂದವ್ರು. ಈಗ ಗೌಡ್ಕೆ ಪಂಚಾಯ್ತಿ ಎಲ್ಲ ನಡೆಯಕ್ಕಿಲ್ಲ. ಒಣಗಾಕಿರೋ ಚಡ್ಡಿ ಕಳೆದೋದ್ರು ಜನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅವನಿಗೇನಾದ್ರೂ ಒಳ್ಳೇದೇ ಮಾಡಬೇಕು ಅಂತಿದ್ರೆ
4 ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೆ ಹೇಳಿ. ಯಾರಾದ್ರೂ ಒಬ್ಬ ಸಹಾಯ ಮಾಡ್ತಾವನೆ ಅಂತ ಗೊತ್ತಾದ್ರೆ ಜನ ತಾನಾಗ್ತಾನೆ ಮರ್ಯಾದೆ ಕೊಡ್ತಾರೆ. ಇವಾಗ ನೀವೇ ನೋಡಿ, ನೀವು ಕೇಳ್ದಾಗೆಲ್ಲ ಬಡ್ಡಿಗೆ ದುಡ್ಡು ಕೊಡ್ತಾ ಇರೋದಕ್ಕೆ ತಾನೆ ನನ್ನ ಮುಂದೆ ತಲೆ ತಗ್ಸ್ಕೊಂಡು ಕುರಿಗಳ ತರ ನಿಂತಿರೋದು. ಹಾಗೇನಿಲ್ಲ ಬಿಡಿ ಗೌಡ್ರೆ, ನಿಮ್ಮಲ್ಲಿ ತುಂಬಾ ಗೌರವ ಇದೆ. ಲೇ ಮುಚ್ಚಲ ಬಾಯಿ ಕಂಡೀವ್ನಿ. ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ ಅಂತ. ಸರಿ ವೀರಣ್ಣ, ನಾನ್ ಬರ್ತೀನಿ. ಕಳೆಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತಲೇ ಕರೆಸಿದ್ದು. ಬಾ. ನಾಗ ಏನೋ ಊರು ತುಂಬ ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾವನಂತೆ. ಹಾಗೇನಿಲ್ಲ ವೀರಣ್ಣ, ಅವನೊಬ್ಬ ಪೊಳ್ಪೊಳ್ ಹಂಗಾಡ್ತಾನಂದ್ರ ನೀನು ಹಂಗಾಡಕ್ ಹೋಗಿಯಾ? ಹೆಣ್ಮಕ್ಳಿರೋ ಮನೆ ಅಂದ್ರೆ ನಾಯಿ ನರಿಗಳೆಲ್ಲ ತಿರುಗಿ ನೋಡ್ತಾವಪ್ಪ. ಹಾಗಂತವ ಬಂಗಾರದಂಗಿರೋ ನನ್ನ ಹೆಣ್ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋಕ್ಕಾಗತ್ತ? ಬೋಡ್ತು ಅನ್ನೋ ವೀರಣ್ಣ. ಸರಿ, ಈ ವಿಷಯ ನನ್ನ ಕಿವಿಗೆ ಬಿತ್ತು, ಅದಕ್ಕೆ ನಿನ್ನನ್ನು ಕರೆಸಿ ಕೇಳಿದೆ. ಬಾ. ಯಾಕೋ ನಮ್ಮ ಹಣೆ ಬರನೇ ಸರಿ ಇಲ್ಲ. ನೀವ್ ಯಾಕಾದ್ರೂ ಬಂದ್ರೋ ನಮ್ಮೂರಿಗೆ? ಆ ನೆನಪೆ ಎಷ್ಟೋ ಚೆನ್ನಾಗಿತ್ತು. ಪ್ರೀತಿ, ನೀನೇನ್ ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ ಬಿಡು. ಏನ್ ಸರಿ ಹೋಗುತ್ತೋ ಏನೋ, ನಿನ್ ತಲೆ ಒಂದಲ್ಲ ಒಂದ್ ಸಮಸ್ಯೆ. ಮುಂದೆ ಅದೇನ್ ಕಾದಿದ್ಯೋ. ಮೆಂಟ್ಲಾಡ್ದಂಗ ಆಡ್ಬೇಡ ಕಣ, ಮತ್ತೆ ಬೇಲಿ ಸಾಲಲ್ಲಿ ಕೆಡುಕೋಬೇಡ. ನೀನೊಂಥರ ಗಟ್ಟಿ ಕಣೆ. ಏನ್ ಗಟ್ಟಿನೋ ಏನೋ, ಎಲ್ಲ ವೇಸ್ಟ್. ಮುಟ್ಟಿದ್ರೆ ಹೆದರ್ಕೋತೀಯಾ? ಲೇ, ನನ್ಗಿಲ್ ಭಯ ಆಗುತ್ತೆ. ಎಲ್ಲಾದ್ರೂ ಪಾರ್ಕಿಗೆ ಹೋಗೋಣವಾ? ನನ್ನ ತುಟಿಗೆ ಮುತ್ಕೊಡು ಅಂತ. ನನ್ನ ತುಟಿಗೆ ಮುತ್ಕೊಟ್ರೆ ರಂಗು ಬಣ್ಣ. ಎಷ್ಟೊತ್ತಿಲ್ಲ ಬಡ್ಕೊಳ್ಳೋದು ನಿಮ್ಮ ಹತ್ರ? ಥುತ್ತೇರಿಕೆ, ಇವ್ರ ಹತ್ರ ಅಂತೂ ಬಡ್ಕೊಂಡು ಸಾಕಾಗೋಯ್ತು ನನಗೆ. ಮೊದಲೇ ಹಿರಿಕ್ರು ಹೇಳಿಲ್ವಾ, ತಾನು ಮಾಡಿದ್ದು ತುಂಬ ಹಾಳು ಮಾಡಿದ್ದು ಆಳು ಅಂತ? ಏಯ್ ಸುಳಿರ್ಲ ಜಲ್ದಿ. ಏಯ್ ತುಂಬಿರ್ಲ, ನೀವೇನು ನೋಡ್ತಾ ಇದ್ದೀರಾ ಮುಖನ? ಅವಲ್ಲತಾ ಏನವ ಮಾಡ್ತಾ ಇದೆಯಾ ಅಲ್ಲಿ? ನಿಮ್ಮ ಚಿಕ್ಕವ್ವ ಕರಿತಾವಳೆ, ಬಾಯಿಲೆ. ಏಯ್ ಕೆಲಸ ಮಾಡ್ರ ಅಲ್ಲಿ. ಚಿಕ್ಕಪ್ಪ ಬಂದೆ. ಲತಾ ಲತಾ ಲತಾ. ನಮ್ಮೂರವ್ರು ಸರಿ ಇಲ್ಲ, ಹೋಗಿ ಹೋಗಿ. ಆ ಭಯ ನಿಮ್ಗಿರ್ಬೇಕು, ನಮಗಲ್ಲ. ಎಲ್ರು ಎಲ್ ಹೊರಟೋದ್ರು? ಏಯ್, ಅವಳೆ ಅಲ್ವೇನ್ರಿ ಇವಳು? ಉಮೇಶ್ ರೆಡ್ಡಿ ಬರ್ರ. ಬಿಡು ನನ್ ಕೈನ, ನಮ್ಮ ಅಪ್ಪ ಹೋಗ್ತಾರೆ. ಬಿಡು, ಬಿಡು, ಅಪ್ಪ ಹೋಗ್ತಾ ಇದಾರೆ. ಬಿಡು, ಬಿಡು. ಅಯ್ಯೋ ಬಿಡು. ನಿಮ್ಮಪ್ಪ ಕಿವ್ ಕೇಳ್ಸ ಪ್ಲೀಸ್ ಕಣೆ. ಯಾಕೋ ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಬಿಡು. ದುಡ್ಡೇನಾದ್ರೂ ಬೇಕಾಗಿತ್ತಾ? ಬೇಕಿದ್ರೆ ಹೇಳು, 20 kg ಕೊಬ್ಬರಿ ಇದೆ, ಎತ್ಕೊಂಡು ಹೋಗಿ ಮಾರ್ಕೋ. ಮತ್ತಿನ್ನೇನು ಅಂತ ಹೇಳು.
ಇವತ್ತು ಈ ರೀತಿ ಮಾತಾಡ್ತಿದ್ಯಾ? ಒಂದು ದಿನನಾದ್ರೂ ಸಮಾಧಾನವಾಗಿ ಪ್ರೀತಿಯಿಂದ ಮೃದುವಾಗಿ ನನ್ನ ಜೊತೆ ಕೂತ್ ಮಾತಾಡಿದ್ಯಾ? ನಮ್ಮೂರ್ ಜನ ಸರಿ ಇಲ್ಲ ಅಂತ ನನ್ನ ಜೊತೆ ತಮಾಷೆ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಬೇಜಾರಾಗ್ತಾರೆ, ಅವ್ರಿಗೆ ಇಷ್ಟ ಆಗಲ್ಲ ಇವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಸ್ತೀಯ. ನನ್ನ ಪ್ರೀತಿ ಅಂದ್ರೆ ಏನು ಅಂದ್ಕೊಂಡಿದ್ದೆ? ಎತ್ತರವಾದ ಪ್ರದೇಶ, ವಿಶಾಲವಾದ ಜಾಗ, ಸುಂದರವಾದ ಹೂವಿನ ತೋಟಗಳ ಮಧ್ಯೆ ನಾವಿಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕುಂತಿರೋದು. ನಿನ್ನ ಮಡ್ಲಲ್ಲಿ ನಾನು ಗಂಟ್ಲೆ ಮಲಗಿರೋದು. ಕತ್ಲಾಗುತ್ತೆ ಬಾರೆ ಮನೆಗೆ ಹೋಗೋಣ ಅಂದ್ರು ಇನ್ನೊಂದ್ ಸ್ವಲ್ಪ ಹೊತ್ತಿರೋ ಆಮೇಲೆ ಹೋಗೋಣ ಅಂತ ಬಿಡದೆ ನನ್ನ ಹಿಡ್ಕೊಂಡಿರ್ತೀಯಾ ಅಂದ್ಕೊಂಡಿದ್ದೆ. ಆದ್ರೆ ನೀನು ಅವ್ರು ಬರ್ತಾರೆ ಇವ್ರು ನೋಡ್ತಾರೆ ಅಂತ ಹೆದರ್ಸ್ತೀಯಾ? ನೋಡು, ನೀನ್ ಅನ್ಕೊಂಡಿರೋ ಕಲ್ಪನೆ ಕನ್ಸು ನಂಗೂ ಇದೆ. ನಮ್ಮ ಅಪ್ಪ ಅಮ್ಮ ಅಂದ್ರೆ ನಂಗ್ ಭಯ ಇಲ್ಲ, ಆದ್ರೆ ಇವ್ರವ್ರದೇ ಭಯ. ನೀನ್ ಇಷ್ಟೊಂದ್ ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ಯಲ್ಲ, ಇದೇ ರೀತಿ ಓಡಾಡ್ಕೊಂಡಿರ್ತೀನಿ ಅನ್ಕೊಂಡಿದ್ಯಾ? ನೀನೇನಾದ್ರೂ ನನ್ನನ್ನೇ ನೋಡಕ್ ಬರ್ತಿದ್ಯಾ ಅಂತ ಗೊತ್ತಾದ್ರೆ ಇಡೀ ಊರಿಗೂರೇ ಹತ್ಕೊಂಡು ಉರಿಯುತ್ತೆ. ಈ ವಿಷಯ ನನ್ನಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾ ಇರುತ್ತೆ. ನಿನ್ನನ್ನ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಹಾಗಂತ ಬಿಡೋಕ್ಕೂ ಇಷ್ಟ ಇಲ್ಲ. ದಿನ ನಿನ್ ವಿಷಯದಲ್ಲಿ ಎಷ್ಟು ಚಡಪಡಿಸ್ತಾ ಇದ್ದೀನಿ, ಎಷ್ಟು ಗೊಂದಲ ಪಡ್ತಾ ಇದ್ದೀನಿ ಅಂತ ಗೊತ್ತೇನೋ ನಿಮಗೆ? ನನ್ನ ಹತ್ರ ಮಾತಾಡ್ತಿಲ್ಲ, ನನ್ನ ನೋಡಿ ನಗ್ತಾ ಇಲ್ಲ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಈ ಸಮಸ್ಯೆಗೆ ಪರಿಹಾರ ಹುಡುಕೋ. ನಾವಿಬ್ರು ಒಂದಾಗೋದು ಹೇಗೆ ಅಂತ ಯೋಚನೆ ಮಾಡು. ಪ್ರೀತಿ, ಇಷ್ಟ ಹೇಳ್ದಲ್ಲ ಸಾಕ್ ಬಿಡು. ನೀನ್ ಬೇಕೇ ಬೇಕು ಅಂತ ನನ್ನ ಪ್ರಾಣದ ಭಯನ ಬಿಟ್ಟು ಬಂದಿರೋ ನಾನು. ಅದೇನೇ ಆಗ್ಲಿ ನಿನಗೋಸ್ಕರ ಯಾರನ್ನ ಬೇಕಾದ್ರೂ ಎದುರಾಕೊಳ್ತೀನಿ. ಇಡೀ ಊರ್ನೇ ಗೆದ್ದು ನೀನ್ ಪಡಿತೀನಿ. ಏನಿಲ್ಲ, ಊರಲ್ಲಿ ಯಾರಿಗ್ಲ ಕಾವಲ್ ಕೊಡ್ತಾ ಇರೋದು? ನಿಮ್ಗೆ ಯಾರಲ್ಲ ಹೇಳಿದ್ದು? ಗೌಡ್ರು, ನಮ್ಮ ಹಿರೇಗೌಡ್ರು. ಬೀದಿಲ್ ಹೋಗು ದಾಸ ಹೇಳ್ದ, ನೀವೆಲ್ಲ ಕೇಳಿದ್ರಿ. ನೀವೆಲ್ಲ ಏನ್ ಮಾಡ್ತಾ ಅಂತ ಗೊತ್ತೇನ್ರಲ್ಲ? ಸೊಲೆ ಹಿಡಿತಾ ಇದ್ದೀರಾ. ಏನೋ ದುಡ್ಡು ಕಾಸು ಕೊಡ್ತೀರ ಅಂತ ಬೆಲೆ ಕೊಟ್ರೆ ನಮ್ಮನ್ನ ತಲೆ ಹಿಡ್ಕೊಂತೀರ. ನೀವು ಮಾಡ್ತಿರೋದ್ ಮತ್ತೇನ್ರಲ್ಲ? ನಮ್ಮೂರ್ನ ಸುಳ್ಗಾರಿಕೆ ಮಾಡ್ಬಿಟ್ರಲ್ಲ. ವಿಷಯನ ಸರಿಯಾಗಿ ತಿಳ್ಕೊಂಡ್ ಮಾತಾಡೋಣ. ಸರಿಯಾಗಿ ತಿಳ್ಕೊಂಡೆ ಕಣೋ ಮಾತಾಡ್ತಾ ಇರೋದು. ನಿಮ್ಗೇನ್ರ ಗೊತ್ತು? ಪುಟ್ಕೋಸಿ ದುರ್ಗಾಪುರ ಹುಡುಗರು ಏನೇನ್ ಮಾಡ್ತಾ ಇದಾರೆ, ಎಲ್ಲೆಲ್ಲಿ ಮೊಟ್ಟೆ ಇಡ್ತಾ ಇದಾರೆ ಅಂತ ಗೊತ್ತೇನ್ರಲ್ಲ ನಿಮ್ಗೆ? ಅದೇನಂತ ಕೇಳೋಣ. ಏನ್ರ ಮಾತಾಡ್ರಲ್ಲ? ನೀನ್ ಯಾಕಲ್ಲ ಬಂದೆ ಊರಿಗೆ? ಬರ್ಬೇಡ ಅಂತ ಹೇಳಿರ್ಲ್ವಾ ನಿನ್ಗೆ? ಚಿಕ್ಕಪ್ಪ, ನಾನು ಊರು ಹಾಳು ಮಾಡ್ತೀನಿ ಅನ್ನೋ ಬೈಕ್ಗೆ ಬೆಂಗಳೂರಲ್ಲಿರೋ ನಮ್ಮ ಪ್ರಿಂಟಿಂಗ್ ಪ್ರೆಸ್ ನೋಡ್ಕೊಳಕ್ ಕಳಿಸ್ಬಿಟ್ರಿ. ಆದ್ರೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ನಿನ್ಗೆ? ಯಾರ್ಲಾ? ಅವ್ರೆಲ್ಲ ಮಾಡಿದ್ರು? ಕತೆ ಹೇಳ್ಬೇಕಾ? ಕೇಳು. ಜಗಳ, ಮಾರಾಮಾರಿ ಜಗಳ. ನೀನ್ ತಿಂತಿರೋ ಈ ಲಾಲಿಪಾಪ್ ಹಿಂದೆ ಒಂದು ದೊಡ್ಡ ದುರಂತ ಕತೆನೇ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಯಾಕೆ ನನಗೆ ಯಾವಾಗ್ಲೂ 2 ರೂಪಾಯಿ ಲಾಲಿಪಾಪೇ ಕೊಡಿಸ್ತೀಯಾ? 250 ರೂಪಾಯಿ ಪಿಜ್ಜಾ ಬರ್ಗರ್ ಕೊಡ್ಸಕ್ಕಾಗಲ್ವಾ ನಿನ್ ಕೈಯಲ್ಲಿ? ದುಡ್ಡಿದ್ರೆ ತಾನೇ ಕೊಡ್ಸಕ್ಕೆ. ಸುಮ್ನೆ ತಿನ್ನೆ, ನಿನ್ ಬಾಯಿಗೆ ಮಣ್ಣಾಕ. ಏನು ಏನು ಏನಂದೆ? ಸರಿ, ನಾನೇನು ಹೇಳೋದಿಲ್ಲ. ಈಗ ಯಾರನ್ನೂ ನಂಬಕ್ಕಾಗಲ್ಲ. ಒಬ್ಬೊಬ್ರಿಗೆ 4 ಜನ 5 ಜನ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ನಿನ್ಗೇನಾದ್ರೂ ಸತ್ಯ ಹೇಳ? ಸತ್ಯ ಹೇಳೋರು, ಸಹನೆಯಿಂದಿರೋರು, ಕಳ್ತನ ಮಾಡದೇ ಇರೋರು ಅಂದ್ರೆ ನನಗೆ ತುಂಬಾ ಇಷ್ಟ. ನನಗೊಬ್ಳು ಡವ್ ಇದ್ಲು. ಅವಳು ನನ್ನ ATM ಕಾರ್ಡ್ ಎತ್ಕೊಂಡು ಹೋದಳು. ಇಲ್ಲಿವರೆಗೆ ಪತ್ತೆನೇ ಇಲ್ಲ. ನೀನು ಹಂಗೆ ಮಾಡಲ್ಲಲ್ವಾ? ಏನೇ ನೀನು ಎಲ್ಲ ವಿಷಯಕ್ಕೂ ನನ್ನ ಮೇಲೆ ರೆಗ್ತೀಯ? ಅದೇ ಕೊಡು ನನ್ನ ಸಮಸ್ಯೆ. ಅತಿಯಾಗಿ ನನ್ ಯಾರು ಹಚ್ಕೊಂತಾರೋ ನಾನು ಅವ್ರ ಮೇಲೆ ಸಿಟ್ಟಾಗ್ತೀನಿ. ಸರಿ ಆಯ್ತು, ಇನ್ಯಾವತ್ತೂ ಸಿಟ್ಟಾಗ್ಬೇಡ. ಏಯ್, ನೀನ್ ಮನುಷ್ಯನೇ ಅಲ್ಲ ಕಣೋ. ಯಾಕಿಂಗ್ ನೋಡ್ತಿದ್ಯಾ? ನಂಗೆ ನಾಚಿಕೆ ಆಗುತ್ತಾ? ನಿನ್ಗೆ ಗಂಡ ಇದ್ದಾನೆ. ಗಂಡ ಇದ್ರು ನನ್ನನ್ನ ಪ್ರೀತಿಸ್ತಿದ್ಯಾ? ಇದಾನೆ. ನನಗೆ ತಿಳುವಳಿಕೆ ಇಲ್ಲದೆ ಇರೋ ವಯಸ್ಸಲ್ಲಿ ಮದುವೆ ಮಾಡಿಬಿಟ್ರು. ನಮ್ಮಪ್ಪ ದುಡ್ಡಿನ ಆಸೆಗೆ ಯಾರಿಗೋ ಕೊಟ್ಬಿಟ್ರು. ಪ್ರೀತಿ ಪ್ರೇಮ ತಿಳಿದೇ ಇರೋ ಬಾಡಿದ ಮರ ಅದು. ಹೋಗ್ಲಿ ಬಿಡು,
ನೊಂದ್ಕೋಬೇಡ, ಆಗದೆಲ್ಲ ಒಳ್ಳೇದಕ್ಕೆ. ನಿಮ್ಮನ್ನ ನಂಬಿ ನಾನು ಕೆಡಲ್ಲ ಅನ್ಕೊಂಡಿದ್ದೆ, ನನ್ನ ನಂಬಿಕೆನ ಹುಸಿ ಮಾಡ್ಬಿಟ್ರಲ್ಲೋ. ನಾಯಿಗಳನ್ನ ಕರ್ಕೊಂಬಂದು ಸಿಂಹಾಸನ ಮೇಲೆ ಕೂರ್ಸೋ ಪ್ರಯತ್ನ ಮಾಡಿ ತಪ್ಪು ಮಾಡಿಬಿಟ್ಟೆ. ನಮ್ಮೂರಿನ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಕೊಚ್ಚಾಕುವಂತ ವಂಶ ನಮ್ದು. ಅಂಥದ್ರಲ್ಲಿ ಒಂದು ಮದುವೆ ಆಗಿರೋ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ದೀರಾ. ಎಂತ ಕಚಡಗಳ ನೀವು. ಇನ್ನೊಂದು ಶಬ್ದ ನಿನ್ನ ಒಲಿಸೋ ಬಾಯಿಂದ ಆಚೆ ಬಂದ್ರೆ ಚೆನ್ನಾಗಿರೋದಿಲ್ಲ. ಈ ವಿಷಯ ನಮ್ಮೂರ್ನವ್ರು ಗೊತ್ತಾಗಕ್ ಮುಂಚೆ ಇಲ್ಲಿಂದ ತೊಲಗೋಗಿ, ಇಲ್ಲ ಅಂದ್ರೆ ಆದಿ ಬೀದಿಗಳಲ್ಲಿ ಹೆಣವಾಗಿ ಕಾಗೆ ನಾಯಿಗಳಿಗೆ ಮಾಂಸ ಆಗೋಗ್ತೀರಾ. ತೊಲಗಿ. ಯಾಕ್ಲಾ ಅಮ್ದಂಗ್ ಹೊಡಿತೆ. ಇವ್ನು ಮಾಡಿರೋ ಗನಂದರಿ ಕೆಲಸಕ್ಕೆ ಮುತ್ತಾ ಇರ್ತಾರೆ. ನೀವೇ ಸಾಚಗಳು, ನಿಮ್ ಮುನ್ನೋಡ್ ಕಲಿ ಅಂತ ಕೆಲ್ಸಗಳನ್ನ ಮಾಡಿದೀರಾ ಅಲ್ವಾ? ನೀವಿನಕ್ ನೋಡಿದ್ದನ್ನೇ ನಾವು ನೋಡಿದ್ದು. ನೀವೇನ್ ದಾದಾಗೌಡ್ರನ ನೀವು? ಒಡಿಯೋದ್ ಗಿಡಿಯೋದೆಲ್ಲ ಇಟ್ಕೋಬೇಡಿ. ನೀವೇನ್ ತಪ್ಪೇ ಮಾಡಿದ್ವಾ? ನಾ ಮಾಡಿದ್ದೆ ತಪ್ಪಾ? ನೀವ್ ತಪ್ಪು ಮಾಡಿದ್ರಿ ಅಂತ ಹೇಳ್ತಿಲ್ಲ ಕಣ್ರೋ. ಅವ್ನ್ ಯಾರನ್ನ ಪ್ರೀತಿಸ್ತಾನೆ ಗೊತ್ತೇನೋ ನಿಮ್ಗೆ? ಯಾರನ್ನ ಪ್ರೀತಿಸ್ತಾ ಇದ್ದಾನೆ? ಅವನ್ನ ಇಷ್ಟಪಟ್ಟವಳ ತಾನೇ ಪ್ರೀತಿಸ್ತಾ ಇರೋದು, ತಪ್ಪೇನು? ಆತ್ರ ಬಿದ್ದು ಏನೇನೋ ಮಾತಾಡ್ಬೇಡ. ಇವ್ನ್ ಇಷ್ಟಪಟ್ರವಳ್ಗೆ ಗಂಡ ಇದ್ದಾನೆ. ಇವತ್ತು ಕೈ ಕೊಟ್ಟೋಗಿರ್ಬೋದು, ನಾಳೆ ಮತ್ತೆ ಬಂದ್ರೆ ಏನ್ರ ಮಾಡ್ತೀರಾ? ಮದ್ವೆ ಆದವ್ರು ಹೆಂಗ್ಸೆ ಆಗ್ಲಿ ಗಂಡ್ಸೆ ಆಗ್ಲಿ ಇಂತ ಸಂಬಂಧ ಇಟ್ಕೊಂಡ್ರೆ ಅಪರಾಧ ಆಗುತ್ತೆ. ಆಗ್ಲಿ ಬಿಡು, ಅವಳ ಗಂಡ ಕೈ ಕೊಟ್ಟೋಗಿರ್ಬೋದು, ಇವನ್ ಕೈ ಹಿಡಿತಾನೆ. ನೀವೇನೇ ಮಾಡಿದ್ರು ನಾನ್ ಮಾತ್ರ ಅವಳನ್ ಬಿಡಲ್ಲ. ನೀನ್ ಮಾಡಿದ್ ಸರಿ ಬಿಡು. ಏನ್ ಸರಿನೋ? ನಮ್ ಮಾತೆ ಕೇಳಿರಲ್ರೋ, ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ನಮ್ಮನ್ನ ಪ್ರಾಬ್ಲಮ್ ಅಲ್ಲಿ ಸಿಗಾಕ್ಸ್ಬಿಟ್ರಲ್ರೋ. ಯಾವ್ದು ಪ್ರಾಬ್ಲಮ್ ಇಲ್ಲ. ಅವರು ನಮ್ಮನ್ನ ಇಷ್ಟಪಟ್ರು, ನಾವು ಅವ್ರನ್ನ ಇಷ್ಟಪಟ್ವಿ. ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ. ಆಯ್ತ್ರಪ್ಪ, ಇಷ್ಟೆಲ್ಲ ಮಾಡಿ ಇಲ್ಲಿವರೆಗೂ ತಂದು ನಿಲ್ಸಿರಲ್ಲ, ಇನ್ ಮುಂದೆ ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ರಿ. ಬರ್ರ ಬರ್ರ. ಮಲ್ಗೋ ಮಲ್ಗೋ, ಊರ್ನ ಕಾಮುಕ್ರ ಕೈ ಕೊಟ್ಟು ಸಮಾಧಾನವಾಗಿ ಮಲ್ಗು. ಏನೋ ಹೇಳಿದ್ದೆ ನಾನು ನಿನ್ಗೆ, ಏನೋ ಹೇಳ್ದೆ? ನೀನ್ ಅನ್ಕೊಂಡಂಗೆ ಏನೂ ಆಗಿಲ್ಲ ಅಣ್ಣ. ಏನ್ ನಡೀತಾ ಇದೆ ಅಂತ ಚಿಂತಿಸ್ತಾ ಇದ್ದೀನಿ. ಚಿಂತಿಸ್ತಾ ಇದ್ಯಾ? ಹೀಗೆ ಚಿಂತೆ ಮಾಡ್ತಾ ಕುಂತ್ಕೊಂಡ್ರೆ ನಮ್ಮೂರ್ ಹೆಣ್ಮಕ್ಳು ಕಂಕ್ಳಿಗೆ ಮಕ್ಳು ಕೊಡ್ತಾರ, ಬಡ್ಡಿ ಮಕ್ಳು. ಮದ್ವೆ ಆಗಿರೋ ಹೆಣ್ಮಕ್ಳು ಬಿಡಲ್ವಲ್ಲೋ, ಅಷ್ಟು ಬರ್ಗೆಟ್ಟವ್ರೆ ನೋಡು. ಮತ್ತೆ ಅವ್ರೇನ ಊರಲ್ಲಿ ಕಾಣಿಸ್ಕೊಂಡ್ರೆ ನೀನೇನ್ ಮಾಡ್ತೀಯೋ ಏನೋ ನನಗ್ ಗೊತ್ತಿಲ್ಲ. ನಾನ್ ಸಿಗು ತೋರಣ ಕಟ್ಬಿಡ್ತೀನಿ. ಅಣ್ಣ ದುಡುಕ್ಬೇಡ ಅಣ್ಣ, ನಿನ್ ಸಿಟ್ಟೇನು ಅಂತ ನನಗೆ ಚೆನ್ನಾಗ್ ಗೊತ್ತು. ಇದನ್ನೆಲ್ಲ ನಾನೇ ಸರಿಪಡಿಸ್ತೀನಿ. ನಮ್ ವಿಷಯ ಇಷ್ಟ ಬೇಗ ಊರಿಗೆಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ಲಿಲ್ಲ. ಏನ್ರೆ ಇದು ಹೀಗಾಗೋಯ್ತು? ನಾನು ರಾತ್ರಿಯಿಂದ ಫೋನ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ವಿಷಯ ಊರಿಗೆಲ್ಲ ಗೊತ್ತಾಯ್ತು ಅಂತೇಳಿ ಹೆದರ್ಕೊಂಡು ಓಡೋಗ್ಬಿಟ್ರ ಇವರು. ಹೇಡಿಗಳು ವಿಷಯನೇ ತಿಳಿಸ್ಲಿಲ್ಲ, ಹಾಗೆ ಕೈಕೊಟ್ಟು ಓಡ್ ಹೋದ್ರು. ಹಾಗೆ ಹೇಳ್ಬೇಡ್ವೆ, ಅವ್ರ ಪರಿಸ್ಥಿತಿ ಹೇಗಿತ್ತೋ ಏನೋ, ಸ್ವಲ್ಪ ಅರ್ಥ ಮಾಡ್ಕೊಳೆ. ಏನೇ ಅರ್ಥ ಮಾಡ್ಕೊಳ್ಳೋದು? ಏನಾಯ್ತು ಏನು ಅಂತ ನಮ್ಮ ಹತ್ರನಾರು ಹೇಳ್ಬೋದಿತ್ತಲ್ವಾ? ಕಡೆ ಪಕ್ಷ ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ವೇನೆ? ಅವ್ರಿಗೆ ನಮ್ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನ್ ಹೇಳ್ದಂಗೆ ಫೋನ್ ಮಾಡಿರೋರು. ಹೇಡಿಗಳು ಅದಕ್ಕೆ ಹೆದರ್ಕೊಂಡು ಓಡೋಗಿದ್ದಾರೆ. ನೀನ್ ಮಾತಿಗೂ ಅವ್ರನ್ನ ಹೇಡಿಗಳು ಅಂತ ಹೇಳ್ಬೇಡ. ಅವ್ರು ನಿಜವಾಗ್ಲೂ ಹೇಡಿಗಳೇ ಆಗಿದ್ದಿದ್ರೆ ನಾವು ಬೈಸಂದ ದುಡ್ಗಿರು ಅಂತ ಗೊತ್ತಾದ ಮೇಲೂ ನಮ್ಮನ್ ಪ್ರೀತಿಸೋ ಪ್ರಯತ್ನ ಮಾಡ್ತಿರ್ಲಿಲ್ಲ. ಅಂತವ್ರು ಇಲ್ಲೇ ಇದ್ದು ಹೆದ್ರಿಸಿ ಗೆಲ್ಬೋದಿತ್ತಲ್ವಾ? ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಕಣೆ ಜನರನ್ನ ಗೆಲ್ಲೋದು. ಅದಕ್ಕೂ ಟೈಮ್ ಬರ್ಬೇಕು, ಸ್ವಲ್ಪ ದಿನ ಕಾಯ್ಬೇಕು. ಕಾಯೋಣ. ಸರಿ, ನೀನ್ ಹೇಳ್ದಂಗೆ ವೆಯ್ಟ್ ಮಾಡೋಣ. ಅವ್ರೇನಾದ್ರೂ ಫೋನ್ ಮಾಡಿದ್ರೆ ಈ ಊರ್ ಸಹವಾಸನೇ ಬೇಡ, ಎಲ್ಲಾದ್ರೂ ದೂರ ಓಡೋಗೋಣ. ಏನಂತೀರಾ? ನೀವ್ ಬೇಕಾದ್ರೆ ಓಡ್ ಹೋಗಿ, ಸತ್ರು ಬದುಕಿದ್ರು ಇದೇ ಊರಲ್ಲೇ ಇರ್ತೀನಿ. ಜನ ಮೆಚ್ಚಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ಬೇಕು, ಇಲ್ವಾ ಇಲ್ಲೇ ಪ್ರಾಣ ಬಿಡ್ತೀನಿ. ಆದ್ರೆ ಹೇಡಿಗಳ ತರ ಮಾತ್ರ ಓಡೋಗಲ್ಲ. ರವಿ, ಲೋ ರವಿ, ಹೊಲ್ತ ಕಾಳು ಬಂದವ್ರೆ, ಹೋಗಿ ನೋಡ್ಕೊಂಬರೋಗ್ಲಾ? ರವಿ ರವಿ, ಏನಾಗೈತಪ್ಪ ಇವ್ನಿಗೆ? ಈ ಕಾಲ್ದು ಹುಡುಗ್ರೆ ಹಿಂಗೆ, ಏನಾದ್ರೂ ತಲೆ ಕೆಡ್ಸ್ಕೊಂಡು ಎಲ್ಲಂದ್ರೆ ಅಲ್ಲೇ ಮನಿಕತ್ತವೆ.
3 ದಿವಸದಿಂದ ಸರಿ ಊಟನೂ ಮಾಡಿಲ್ಲ. ಹಿಂಗ್ ಕುಂತ್ಕೊಂಡ್ಬಿಟ್ರೆ ಹೆಂಗ್ಲ ಮಗ? ಖರ್ಚು ಕಾಸು ಕೊಟ್ಟಿಲ್ಲ ಅಂತ ಬೇಜಾರ? ಮಾವಿನಕಾಯಿ ಮಾರಿ ದುಡ್ಡು ಬಂದದೆ, ತಕಳ್ ಮಗ, ತಕಳಲ್ಲ. ತಾಯಿ ಹುಚ್ಚವ್ವ, ಏನ್ ಮಾಡೋ ತಪ್ಪಿಗೆ ಶಿಕ್ಷಣವ್ವ, ನನ್ನ ಮಗ ನೀನೇ ಕಾಪಾಡವ್ವ. ಮಗ ಯಾಕೆ ಊಟ ಮಾಡಿಲ್ಲ? ಏನಾಯ್ತು? ನಾನು ಹಿಂಗಯ್ಯ, ನಮ್ಮಪ್ಪ ಬೇಗ ಮದುವೆ ಮಾಡಿಲ್ಲ ಅಂತ ಹೇಳಿ ಡಲ್ಲಾಗಿರ್ತಿದ್ದೆ. ಹಂಗೇನಾದ್ರಿದ್ರೆ ಹೇಳ, ನಾನೇ ಹೆಣ್ಣು ಹುಡುಕ್ತೀನಿ. ಪ್ರದೀಪ ಮಾತಾಡ್ಲಾ? ಯಾಕ್ಲಾ ಮಾತಾಡ್ಲಾ? ತುಂಬಾ ಡಲ್ ಆಗಿದ್ದಾನೆ. ಯಾಕೆ ಅಂತ ಗೊತ್ತಾಯ್ತಿಲ್ಲ ಗೌಡ್ರೆ. ಅವರು ಒಳ್ಳೆರಯ್ಯ, ಮುಂದೆ ಎಲ್ಲೂ ಎಡವಟ್ಟಾಗಬಾರ್ದು, ಬುದ್ಧಿ ಕಲೀಲಿ ಅಂತ 2 ಮಾತು ಬೈತೀವಪ್ಪ. ಅದಕ್ಕೇನಾದ್ರೂ ಬೇಜಾರು ಮಾಡ್ಕೊಂಡಿರ್ಬೇಕು. 3 ದಿವಸ ಆಯ್ತು ಸರಿಯಾಗಿ ಊಟ ಅಂತ ಮಾಡಿ, ರಾತ್ರಿ ಎಲ್ಲ ಮಲಗಕ್ಕಿಲ್ಲ, ಬರೀ ಗೋಡೆ ನೋಡ್ತಾನೆ ಕೂತಿರ್ತಾನೆ. ಅದಕ್ಕೆ ಹುಚ್ಚ ಒಂದು ದೇವಸ್ಥಾನ ಕರ್ಕೊಂಡೋಗವ ಅಂತೀವಿ ಗೌಡ್ರೆ. ಯಾಕಲ್ಲ ಹಿಂಗ್ ಮಾಡ್ಬಿಟ್ರಿ? ನೀವು ಅವತ್ತು ಬಯಸಂದ್ರೆ ಕಾಲಿಟ್ಟಾಗ್ಲೇ ನನಗೆ ಗೊತ್ತಾಗೋಯ್ತು. ಅವತ್ತೇ ಕತ್ರ ಸಾಕ್ಬಿಡೋಣ ಅಂತಿದ್ದೆ. ಇರ್ಲಿ, ಕಾದ್ ನೋಡವ. ಹಿರಿಕರು ಮಾಡಿ ತಪ್ಪನ ನಾವು ಮಾಡೋದ್ ಬೇಡ. ನಿಮ್ಮಿಂದಾದ್ರೂ 2 ಊರು ಒಂದಾಗ್ಲಿ ಅಂತ ಅನ್ಕೊಂಡಿದ್ದೆ. ನಮ್ಮ ಹುಡುಗರು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೆ. ನೀವು ನೋಡಿದ್ರೆ ಚೀಮಾರಿ ಹಾಕಿಸ್ಕೊಂಡ್ಬಂದು ತಲೆ ತೆಗೆಸ್ಕೊಂಡಿದ್ಕೊಂಡಿದ್ದೀರಾ. ಮುಂದೆ ಯಾವನಾದ್ರೂ ಆ ಊರಿಗೆ ಕಾಲಿಟ್ಟಿದ್ ಕಂಡ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ. ಹೋಗಿ. ಏನ್ಲ ದುರ್ಗಾಪುರದ ಗೌಡ್ರು ನಿಮ್ ಜೊತೆ ಮಾತುಕತೆ ಆಡಕ್ ಬರ್ತಾರಂತ. ಏನ್ಲ ಅವ್ರ ಜೊತೆ ಮಾತುಕತೆ? ರಾಜ, ನಿನಗೆ ಕೆಲವು ವಿಚಾರಗಳು ಅರ್ಥ ಆಗೋದಿಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರು. ಅವ್ರಿಗೆ ತೋಟದ ಮನೆಗೆ ಬರಕ್ಕೆ ಹೇಳ. ಚಿಕ್ಕಪ್ಪ, ಏನಿದೆಲ್ಲ? ಅವ್ರಿಗೆಲ್ಲ ಇಷ್ಟೊಂದು ಮರ್ಯಾದೆ ಕೊಡ್ಬೇಕಾ? ರಾಜ, ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ನಮ್ಮೂರಿನಲ್ಲಿ ನಾವೆಷ್ಟು ದೊಡ್ಡವರು, ಅವರೂರಲ್ಲಿ ಅವರು ಕೂಡ ಅಷ್ಟೇ ದೊಡ್ಡವರು. ನಾವಿಲ್ಲಿ ಕೊಡ್ತಾ ಇರೋದು ಮರ್ಯಾದೆ ಅಲ್ಲ, ಇದು ನಮ್ಮೂರಿನ ಸಂಸ್ಕೃತಿ. ಹಿಂಗೊಂದು ಒಂದೇನೆ ನಮ್ಮೂರ್ ಮರ್ಯಾದೆ ಬೀದಿಗೆ ಬಂದಿರೋದು. ನಿಮ್ಗೆ ಹೇಳಕ್ಕಾಗಲ್ಲ, ನಿಮ್ ಇಷ್ಟವನ್ನ ಮಾಡ್ಕೊಳ್ಳಿ. ನಮಸ್ಕಾರ. ಕೂತ್ಕೊಳ್ಳಿ. ಪರವಾಗಿಲ್ಲ. ನನಗೆ ತಮ್ಮ ಹೆಸರು ವೀರೇಗೌಡರು ಅಂತ. ವೀರೇಗೌಡ್ರೆ, ನಾನು ಬಹಳ ವರ್ಷಗಳಿಂದ ತಮ್ಮೂರಿಗೆ ಬಂದಿದ್ದೆ ಬಿಡಿ. ನಮ್ಮೂರವರು ನಿಮ್ಮೂರವರು ಏನು ಕಡ್ದಾಡಿಲ್ಲ ಬಡ್ದಾಡಿಲ್ಲ. ನಿಮ್ಮೂರ್ನಾಗೆ ವರ್ಷಕ್ಕೊಮ್ಮೆ ರಾಮಾಯಣ ನಾಟಕ ಆಡ್ತಿದ್ರು ನೋಡಿ, ಬಹಳ ಅದ್ದೂರಿಯಾಗಿ ಆಡ್ತಿದ್ರು ನೋಡಿ. ಆ ನಾಟಕಕ್ಕೆ ನಮ್ಮೂರ್ ಗೌಡ್ರಿಗೆ ಆಹ್ವಾನ ಕಳಿಸಿದ್ರಂತೆ. ವೇದಿಕೆ ಮೇಲೆ ಕೂತವ್ರಿಗೆ ಅದೇನೋ ಊನರ ಹಾಕ್ತಾರಲ್ಲ, ಆ ಊನರ ಹಾಕ್ಲಿಲ್ವಂತೆ ನಮ್ಮೂರ್ ಗೌಡ್ರಿಗೆ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ ಬಂದು ಯಾರು ಆ ಬೈರ್ಸಂದ್ರಕ್ಕೆ ಕಾಲಿಡಬಾರ್ದು ಅಂತ ಕಟ್ಟಪ್ಪನೆ ಮಾಡಿದ್ರು. ಆ ವಿಷಯ ನನಗೂ ಗೊತ್ತು. ಈಗ ಬಂದಿರೋ ವಿಷಯ ಹೇಳಿ. ನಮ್ಮೂರು ಹುಡುಗರು ನಿಮ್ಮೂರು ಹುಡುಗಿಯನ್ನ ಪ್ರೀತಿಸ್ತವ್ರೆ, ನಿಮ್ಮೂರು ಹುಡುಗಿಯರು ನಮ್ಮ ಹುಡುಗರನ್ನ ಪ್ರೀತಿಸ್ತವ್ರೆ. ತಾವು ದೊಡ್ಡ ಮನ್ಸು ಮಾಡಿ ಸಂಬಂಧ ಬೆಳೆಸ್ಬೇಕು. ನಮ್ಮೂರು ಹುಡುಗರು ಇದನ್ನೇ ಮನಸ್ಸಿನಾಗ ಇಟ್ಕೊಂಡು ಕೊರಗಿ ಸ್ವರ್ಗ ಹೋಯ್ತವ್ರೆ. ನಮ್ಗೆ ನಿಮ್ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ. ನಮ್ಮ ಹಿರಿಕರು ಮಾಡಿದಂತ ಸಣ್ಣ ಪುಟ್ಟ ತಪ್ಪುಗಳನ್ನ ಮುಂದಿಟ್ಕೊಂಡು ನಾವುಗಳು ದ್ವೇಷ ಸಾಧಿಸ್ಕೊಂಡು ದೊಡ್ಡದು ಮಾಡೋದು ಬೇಡ. ನಿಮ್ಮ ಹುಡುಗರು ವಿಶ್ವಾಸ ದ್ರೋಹ ಮಾಡಿದ್ರು. ಅವರು ನಮ್ಮ ಊರಿಗೆ ಬಂದಾಗ ನಾವು ಬಹಳ ಸಂತೋಷ ಪಟ್ವಿ. ಆದ್ರೆ ಅವರು ನಮ್ಮನೇಲೆ ತಿಂದು ನಮ್ಮನೇಲೆ ಉಂಡು ನಮ್ಮ ಹೆಣ್ಮಕ್ಳ ಮೇಲೆ ಕಣ್ಣಾಕಿದ್ದಾರೆ. ಇದು ನ್ಯಾಯನಾ? ಲೇ ವೀರೇಗೌಡ, ಹಿಂಗೆಲ್ಲ ಹೇಳ್ಬಾಡು. ತಾಂಬೂಲ ಕೊಟ್ಟು ಕತೆ ಹೇಳು. ಹೋಗ್ತಾ ಚೇಟಲೆ. ನಾಗ, ನೀನು ಸುಮ್ಮನೆ ಇರೋ. ಈ ವಿಷಯದಲ್ಲಿ ನೀನ್ ಬರಬೇಡ. ಯಾಕೋ ಬರ್ಬಾರ್ದು? ಇದು ನನ್ನೂರು, ನನ್ ಜನ. ಇಲ್ಲೊಬ್ರಿಗೂ ತೊಂದ್ರೆ ಆದ್ರೂ ಕೊಚ್ಚಾಕ್ ಬಿಡ್ತೀನಿ. ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ. ತಲೆಗೊಂದು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಸ್ವಲ್ಪ ತಡೀರಿ. ಏನ್ ತಡಿಯೋದು ವೀರೇಗೌಡ? ಅವ್ರು ಬರ್ವಾಗ ಏನ್ ಮಾತಾಡ್ಕೊಂಡ್ ಬಂದ್ರು ಅಂತ ಗೊತ್ತೇನೋ? ನಾವೇನಾದ್ರೂ ಒಪ್ಲಿಲ್ಲ ಅಂದ್ರೆ ನಮ್ಮೂರ್ ಹುಡುಗಿರ್ನ ಎತ್ತಾಕೊಂಡ್ ಹೋಯ್ತಾರಂತೆ. ಸುಳ್ಳು ಬಗ್ಗಡ್ಬೇಡಲೇ, ತಲೆ ನಡಿಯೋರೆ. ನನಗೂ ಹೆಣ್ಮಕ್ಳಿದಾರೆ, ಅಕ್ಕ ತಂಗಿಯರಿದ್ದಾರೆ. ಅಕ್ಕ ಇದ್ದಾಳೋ ತಂಗಿ ಇದ್ದಾಳೋ, ಇಲ್ಲಿ ಯಾರ್ಗೋ ಹೇಳ್ತಾ ಇದ್ಯಾ? ತಲೆ ಮೇಲ್ ತಲೆ ಬೀಳಿ. ನಮ್ಮೂರ್ ಹುಡ್ಗಿರ್ನ ನಿಮ್ಮೂರ್ ಕೊಡಕ್ಕಾಗಲ್ಲ ಅಷ್ಟೇ. ನೀನ್ ಎಂತ ಊಸರು ಒಳ್ಳೆ ಅಂತ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನನಗೆ? ನಿಮ್ಮೂರ್ ಹುಡ್ಗರ್ನ ನಮ್ಮೂರ್ ಕೆಡ್ಸು ಅಂತ ಚೂಬಿಟ್ಟು ಈಗ ಪಂಚಾಯತ್ಗೆ ಮಾಡಕ್ ಬಂದಿದ್ಯಾ? ನನಗ್ ತಲೆ ಕೆಟ್ರೆ ನಾನ್ ಎಂಥವನಂತ ಇನ್ನೂ ಗೊತ್ತಿಲ್ಲ ನಿನಗೆ? ಎರಡ್ ತಲೆನಾಗ ಈ ಗೊಡ್ಡ ಬೆದರಿಕೆಗೆಲ್ಲ ಎದ್ರವನಲ್ಲ ನಾನು. ಮಾಡ್ಸೋನಾಗಿದ್ರೆ ನಮ್ ಹುಡುಗರಿಗೆ ಹೇಳಿ ರಾತ್ರಿ ಎತ್ತಾಕೊಂಡು ಹೋಗ್ತಾ ಇದ್ದೆ. ಆದ್ರೆ ನಾನು ತಾಳ್ಮೆಯಿಂದ ಇದ್ದೀನಿ. ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮೂರು ಹುಡುಗಿಯರೇ ನಮ್ಮೂರ್ ಸೊಸೆರು. ಹೋಗಲೇ ಹೋಗು. ನಾನ್ ಮುಂದೆ ಚಾಲೆಂಜ್ ಮಾಡಿರೋರೆಲ್ಲ ಹೋದ್ರು. ಮದುವೆ ಯಾವಾಗ ಇಟ್ಕೊಳ್ಳೋಣ ಗೌಡ್ರೆ? ಮೊನ್ನೆ ತಿಂಗಳು 10ನೇ ತಾರೀಕಿಗೆ ದಿನ ಚೆನ್ನಾಯ್ತಂತೆ.
ಅವತ್ತಿಟ್ಕೊಳಮ್ನಾಗ. ಅಲ್ಲಿವರೆಗೂ ನನ್ನ ಹೆಂಡತಿ ಆಗೋಳು ನನ್ನ ಜೊತೆನೇ ಇರ್ತಾಳೆ, ಸರಿನಾ? ಹಾಗಂದ್ರೆ ಹೆಂಗನಾಗ ಮದುವೆಗೆ ಮುಂಚೆನೆ ನನ್ನ ಮಗಳನ್ನ ನಿನ್ನ ಜೊತೆ ಕಳ್ಸಿಕೊಟ್ರೆ ಊರ್ ಜನಗಳು ಏನಂತಾರೆ? ಊರ್ ಜನ ಉಡ್ತಾರ ಸರಿಯಾಗಿ ಕಟ್ಟೆಗೆ ಬರಲ್ಲ, ಊರ್ ಜನಕ್ಕೆ ಹೆದರ್ತಿಯಲ್ಲೋ ಕಾಳೆಗೌಡ. ಅಲ್ಲ ಹೆಂಡ್ರು ಮಾವ ಹಂಗಿರ್ಬೇಕು ಹಿಂಗಿರ್ಬೇಕು, ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅನ್ನೋರೆಲ್ಲ ನಿನ್ ಕಷ್ಟಕ್ಕಾದ್ರೇನೋ? ಕಷ್ಟ ಅಂತ ಹೋಗು, ಸುಮ್ನೆ ತಲೆ ಸುದ್ದಿ ನಿನ್ಕಿಂತ ಮುಂಚೆ ನನ್ನಂತವನ್ನ ಹಳ್ಳಿಯನ್ನ ಮಾಡ್ಕೊಳಕ್ಕೆ ಪುಣ್ಯ ಮಾಡಿದ್ರು. ನಾಳೆನೆ ನಿನ್ ಮಗಳ ಜೊತೆ ಮದ್ವೆ. ನಾಳೆ ಯಾಕೆ, ರಾತ್ರನೇ ಮದುವೆ ಮಾಡಿ ಮುಗಿಸ್ಬಿಡಲ್ಲ. ಅದ್ದೂರಿಯಾಗಿ ನಡಿಬೇಕು ನನ್ ಮದ್ವೆ. ಸುತ್ತು 100 ಹಳ್ಳಿಗೂ ಊಟ ಹಾಕಿಸ್ರು. ಹಿಂದೆ ನಡ್ದಿರ್ಬಾರ್ದು, ಮುಂದೆ ನಡಿಕೊಡ್ದು, ಹಂಗಿರ್ಬೇಕು. ಇವತ್ತು ನನಗೆ ಬಹಳ ಸಂತೋಷ ಆಗ್ತಿದೆ. ನನ್ನ ಮಗಳನ್ನ ಇಷ್ಟೊಂದು ಪ್ರೀತಿಸ್ತಿ ಅಂತ ನನಗೆ ಗೊತ್ತೇ ಇರಲ್ಲ ನಾಗ. ಮುಂದೆ ಗೊತ್ತಾಗುತ್ತೆ. ಏ ಕಾಳ, ಏನ್ ನಡೀತಾ ಇದೆ ಇಲ್ಲಿ? ನೀನು ಹೇಳಿದ್ದೇನು ಮಾಡ್ತಾ ಇರೋದೇನೋ? ಏನ್ ನವರಂಗಿ ಆಟ ಆಡ್ತಾ ಇದೀಯಾ? ನಿನ್ನ ಮಗಳಿಗೆ ಇವನೇನ ಗಂಡು ಸಿಕ್ಕಿದ್ದು? ಈ ನಿಶ್ಚಿತಾರ್ಥನ ಇಲ್ಲಿಗೆ ನಿಲ್ಲಿಸ್ಬಿಡು. ನಿನ್ನ ಮಗಳನ್ನ ನಮ್ಮ ಅಣ್ಣನ ಮಗನಿಗೆ ತಂದ್ಕೋತೀನಿ. ವೀರಣ್ಣ, ಈ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು. ನಿಲ್ಲಿಸ್ತ್ಯಾ? ಅಯ್ಯೋ ನಾಗ, ನೀನು ಅವ್ರ ಮಾತಿಗೆ ತಲೆ ಕೆಡಿಸ್ಕೊತಿದ್ದೆ. ನನ್ನ ಮಗಳೇ ನಿನ್ನ ಹೆಂಡತಿ ಯಾವತ್ತಿದ್ರು. ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಕಣೋ, ಆದರೆ ಒಂದೇ ಒಂದು ಕಡಿಮೆ ಹೋಟೆಲು. ಲಂಗ ಸ್ವಲ್ಪ ಮ್ಯಾಲಕ್ಕೆತ್ಕೊಂಡ್, ಜಾಕೆಟ್ ಇದೊಂದು ಬಟನ್ ಬಿಚ್ಕೊಂಡ್, ಲಂಗ ಸ್ವಲ್ಪ ಮ್ಯಾಲಕ್ಕೆತ್ಕೊಂಡ್, ಜಾಕೆಟ್ ಇದೊಂದು ಬಟನ್ ಬಿಚ್ಕೊಂಡ್, ಶೆಕೆ ಅಂತ ಹೋಗ್ತಿದ್ದೆ ನಾನು, ಗಾಳಿಗೆ ಮೈ ಒಡ್ಡಿದ್ದೆ ನಾನು. ಹಿಂದೆ ಬಿದ್ದರು ಹಿಂದೆ ಬಿದ್ದರು ಹಿಂದೆ ಬಿದ್ದರು, ನಿನ್ನೆ ಮೊನ್ನೆ ಯಾಕೊಂಡು ಹುಡುಗರು, ಚಟ್ಟಿ ಇನ್ನು ಸರಿಯ ಕಟ್ಟಕ್ ಬರ್ದರು. ನಿನ್ನೆ ಮೊನ್ನೆ ಯಾಕೊಂಡು ಹುಡುಗರು, ಏಯ್ ಚಟ್ಟಿ ಇನ್ನು ಸರಿಯ ಕಟ್ಟಕ್ ಬರ್ದರು. ಲಂಗ ಸ್ವಲ್ಪ ಮ್ಯಾಲಗೆ ಜಾಕೆಟ್ ಇದೊಂದು ಬಟನ್ ಬಿಚ್ಕೊಂಡು, ಇವನು ಸೀರೋ, ಇವನು ಚಪ್ಪಲ್, ಇವನು ಲುಚ್ಚ, ಇವನು ಬಚ್ಚ, ಇವನು ಹಲ್ಕ, ಇವನ ಸುಳ್ಳ ಮಕರಿಯ, ಮೈ ಮೇಲಿನ ಬಟ್ಟೆ ಎಳೆಯ ಪುಂಡರು, ಮಜಾ ಮಾಡಿ ಓಡ್ ಹೋಗೋ ತುಂಡರು, ಮೈ ಮೇಲಿನ ಬಟ್ಟೆ ಎಳೆಯ ಪುಂಡರು, ಅಲೆಲೆಲೆಲೆ ಮಜಾ ಮಾಡಿ ಓಡ್ ಹೋಗೋ ತುಂಡರು, ಸುಮ್ನಿದ್ರೆ ಬಾಂಬೆ ತಗೊಂಡ್ ಹೋಗಿ ಮಾರಿ ಬರುವರು. ಜಾಕೆಟ್ ಇದೊಂದು ಬಟನ್ ಬಿಚ್ಕೊಡೆ, ಮೈಸವರಿ ಬಿಗಿ ಹಿಡಿದು ಮುಟ್ಟಿಟ್ಟು ತುಟಿ ಕಚ್ಚಿ, ನಾನ್ ಮೊದಲು ಅವನ ಮೇಲೆ ಅವನ ಕೊನೆಗೆ ಅವ್ರವ್ರೇ ಹೊಡೆದಾಡ್ಕೊಂಡು ಬೀಳುವರು. ನಾನ್ ಹೋದ್ಮೇಲೆ ಮಿಸ್ ಆಯ್ತು ಎನ್ನುವರು, ಅವ್ರವ್ರೇ ಹೊಡೆದಾಡ್ಕೊಂಡು ಬೀಳುವರು. ನಾನ್ ಹೋದ್ಮೇಲೆ ಮಿಸ್ ಆಯ್ತು ಎನ್ನುವರು, ಕೊನೆಗೆ ಎಣ್ಣೆ ಹೊಡ್ಕೊಂಡು ಟೈಟ್ ಆಗಿ ಕೂರ್ವರು. ಸಮಯ ಸಂದರ್ಭ ನೋಡಿ ತಟ್ಬಿಡ್ಬೇಕು. ನಾಳೆ ನೀವು ದುರ್ಗಾಪುರಕ್ಕೆ ಹೋಗ್ತೀರಾ, ಬೈಸಂದ್ರ ಹೆಸರು ಹೇಳ್ಕೊಂಡು ಯಾರು ಸಿಗ್ತಾರೋ ಅವ್ರನ್ನ ಹೊಡೆದಾಕ್ತೀರಾ.
ಗೌಡ್ರೆ ಯಾಕ್ಲಾ ಬೈಸಂದೂರವರು ಮೂಲೆ ಮನೆ ಬಸವಣ್ಣಂಗೆ ಹೊಡೆದಾಗ ಹೌದಾ ಸರಿ ನೀವು ಹೋಗು ವಿಷಯ ಯಾರು ಹೇಳ್ಬೇಡ ಕಣ್ಲಾ ನೋಡ್ಕೋತೀನಿ ನಾನು ಏನ್ ಗೌಡ್ರಿ ಇದೆಲ್ಲ ನೋಡಯ್ಯ ಈ ವಿಷಯನ ಯಾರಿಗೂ ಹೇಳೋದು ಬೇಡ ಚಿಕ್ಕಮ್ಮೆ ಆದ್ರೂ ಗಲಾಟೆಗಳಾಯ್ತವೆ. ಅಣ್ಣ ನೀವ್ ಹೆಂಗ್ ಹೇಳ್ತಾ ಇದ್ದೀರಾ ಹಂಗೆ ಮಾಡ್ತಾವಿ. ಈಗ ನಿಮ್ ಮುಂದಿನ ಕೆಲಸ ನಮ್ಮೂರವ್ರಿಗೆ ತೊದಗ್ತೀರಾ, ದುರ್ಗಾಪುರದ ಹೆಸರು ಹೇಳ್ತೀರಾ. ಗೌಡ್ರೆ ಏನ್ಲಾ ದುರ್ಗಾಪುರದವರು ಮಾದೇವನ ಹೊಡೆದಾಕ್ಬಿಟ್ರಂತೆ ಗೌಡ್ರೆ. ನೋಡ್ನಾಗ ನಾನು ನಿನಗೆ ಸಂಪೂರ್ಣ ಸಪೋರ್ಟ್ ಮಾಡ್ತಿರೋದು ಊರಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ, ಊರನ್ನ ಹಾಳು ಮಾಡ್ಲಿ ಅಂತಲ್ಲ. ನಾನ್ ಮಾಡ್ತಾ ಇರೋದು ಅದೇ, ಊರ್ನ ಹಾಳು ಮಾಡ್ತಾ ಇಲ್ಲ. ಊರ್ನ ಮತ್ತೆ ಕಟ್ಟಿ ಎಲ್ರ ಮುಂದೆ ದೊಡ್ಡವನಾಗ್ತೀನಿ. ಊರಿನಲ್ಲಿ ರಾಜನಾಗಿ ಮೆರಿಬೇಕು ಹೊರತು ಸ್ಮಶಾನದಲ್ಲ. ಸರಿ ನಾಗ, ನಿನ್ನ ಗೆಳೆಯ ಅಂತ ಹೇಳ್ತಾ ಇದ್ದೀನಿ. ಹಾಳಾದ್ರೂ ಮಾಡು, ಉದ್ಧಾರ ಆದ್ರೂ ಮಾಡು. ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ದೀನಿ, ಇದ್ದೇ ಇರ್ತೀನಿ. ಹೋಗು ಹೋಗು, ನಾಗ ಯಾರಿಗೋಸ್ಕರ ಬದುಕೋನಲ್ಲ, ನನ್ನ ಲೆಕ್ಕಾಚಾರನೇ ಬೇರೆ. ಬರ್ತಾಳೆ ಹೀರೋ, ನಾನು ನಮ್ಮ ಹುಡುಗಿನ ಕಾಯ್ತಾ ಇದ್ದೀನಿ. ನನ್ನ ಹುಡುಗಿ ಕರಿತಾವಳೆ, ಬರ್ಲಾ? ನನ್ನ ಹುಡುಗಿ ಸಿಕ್ಬಿಟ್ಲು, ನಿನ್ನ ಹುಡುಗಿ ಸಿಗ್ನಿಲ್ಲ. ನನ್ನ ಹುಡುಗಿ ಸಿಕ್ಬಿಟ್ಲು, ನನ್ನ ಹುಡುಗಿ ಸಿಕ್ಬಿಟ್ಲು, ನಿನ್ನ ಹುಡುಗಿ ಸಿಗ್ನಿಲ್ಲ. ಪ್ರೀತಿ ಪ್ರೀತಿ ನಿಶ್ಚಿತಾರ್ಥ ಆಯ್ತಂತೆ, ಯಾಕೆ ಮಾತಾಡ್ತಾ ಇಲ್ಲ? ಪ್ರೀತಿ ಇಲ್ಲಿ ನೋಡು. ನಾನು ಹೇಳಿದ ಥರ ಓದ್ಬಿಟ್ಟು ಹೋಗ್ಲಿಲ್ಲ ಪ್ರೀತಿ. ಕೆಲವು ಸಮಸ್ಯೆಗಳಿಗೆ ಕಟ್ಟಿ ಬಿದ್ದು ಹೋಗ್ಬೇಕಾಗ್ಬಂತು. ನನ್ನ ಮಾತು ನಂಬು ಪ್ರೀತಿ, ನಿನಗೆಲ್ಲ ವಿವರವಾಗಿ ಹೇಳ್ತೀನಿ. ಕಾಲ ಜಾರ್ ಹೋದ್ಮೇಲೆ ಬಂದು ಮಾತಾಡ್ತಿದ್ದೀನಿ ಅನ್ಕೋಬೇಡ ಪ್ರೀತಿ. ನೀನ್ ಬಿಟ್ಟು ಒಂದು ಕ್ಷಣ ಕೂಡ ಬದುಕೋದು ಕಷ್ಟ ಪ್ರೀತಿ. ಮಾತಾಡು ಪ್ರೀತಿ, ಮಾತಾಡು. ನನ್ನ ನೋಡು ಪ್ರೀತಿ, ನನ್ನ ನೋಡು ಪ್ರೀತಿ. ನೋಡೆ ನನ್ನ ನೋಡೆ, ಮಾತಾಡೆ ಸ್ವಲ್ಪ ಮಾತಾಡೆ. ಮುನಿದರು ತಳ್ಳಿದರು ಮತ್ತೆ ಬರ್ತಿನೇ, ನಿನ ಬಿಟ್ಟಿರಕ್ಕಾಗಲ್ವೇ? ನೋಡೆ ನನ್ನ ನೋಡೆ, ಮಾತಾಡೆ ಸ್ವಲ್ಪ ಮಾತಾಡೆ. ಪ್ರೀತ್ಸೋರಿಗೆ ಬೆಂಬಲ ಯಾರು ಕೊಡಲ್ವೇ? ನನಗೆ ನೀನು ನಿನಗೆ ನಾನು ಅಂತ ತಿಳಿಯೇ
ಹೋರಿಗೆ ಬೆಂಬಲ ಯಾರು ಕೊಡಲ್ವೇ ನನಗೆ ನೀನು ನಿನಗೆ ನಾನು ಅಂತ ತಿಳಿಯೇ ಪ್ರೀತಿ ಪ್ರೇಮ ಅಂತಂದ್ರೆ ಕಟ್ಟಿ ಹೊಡೆಯೋರು ಹೊಂಚಾಕಿ ಸಂಚು ಮಾಡಿ ಪ್ರೀತಿ ಮುರಿಯೋರು ಮುದ್ದು ಮಾಡಿ ತಪಿಪ್ಪು ಮಾಡಿ ವಿಷ ಕುಡಿಸೋರು ಬೊಗಸೆ ರಕ್ತ ಹಿಡಿಯೋರು ನೋಡೆ ನನ್ನ ನೋಡೆ ಮಾತಾಡೆ ಸ್ವಲ್ಪ ಮಾತಾಡೆ ಗೆಜ್ಜೆ ಕಟ್ಟಿಸಿ ಕುಣಿ ಎನ್ನುವರು ನೆಲಕ್ಕೆ ಗಾಜು ಹೊಡೆದು ಹಾಕಿ ಮಜಾ ತಗೊಳ್ಳರು ಕಾಲಿ ಗೆಜ್ಜೆ ಕಟ್ಟಿಸಿ ಕುಣಿ ಎನ್ನುವರು ನೆಲಕ್ಕೆ ಗಾಜು ಹೊಡೆದು ಹಾಕಿ ಮಜಾ ತಗೊಳ್ಳರು ಹೃದಯ ಬಗೆದು ತಟ್ಟೆಲಿ ಕೊಟ್ರೆ ಸಾಲ್ದು ಎನ್ನುವರು ತಲೆ ಕಡಿದು ಮುಂದಕ್ಕಿಟ್ರೆ ಸರಿ ಎನ್ನುವರು ನಾವು ಉರುಳಿ ಅಳಿದು ಹೋದ್ರೆ ಖುಷಿ ಪಡುವರು ಸುಮ್ಮನೆ ಅಳುವರು ನೋಡೆ ನನ್ನ ನೋಡೆ ಮಾತಾಡೆ ಸ್ವಲ್ಪ ಮಾತಾಡೆ 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 ನಾನ್ ಹೇಳಿದ್ ಹೇಗ್ ನಡೀತಾ ಇದೆ? ಯಾರಿಗೂ ಅನುಮಾನನೇ ಇಲ್ಲ ಅಣ್ಣ. ಊರಿಗೂರೇ ಬೆಂಕಿ ಎತ್ಕೊಂಡು ಉರಿತಾ ಇದೆ. ನಿಂತ್ಕೊಂಡ್ರಲ್ಲ ಏನ್ರಲ್ಲ ನೀವು ಮಾಡ್ತಿರೋದು? ನಿಮ್ ತಲೆ ಒಳಗೆ ಬುದ್ಧಿ ಐತೆ ಗೊತ್ತಾಯ್ತಾ ಇಲ್ಲ? ನೀವು ಬೈದ್ರಿ ಅಂತ ನಮ್ಮ ಹುಡುಗರು ಬಾವಿಗೆ ಬಿದ್ಬಿಟ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲ? ವೀರಣ್ಣ ಇವತ್ ನನ್ ತಡಿಬೇಡಿ, ಒಬ್ಬರನ್ನೂ ಬಿಡಲ್ಲ, ಎಲ್ಲರನ್ನ ಕತ್ತರಿಸಿ ಹಾಕ್ತೀನಿ. ಬಿಡೋಣ ದಾರಿ. ತಾಳ್ಮೆಯಿಂದ ಇರಿ, ಯಾರು ದುಡ್ಕೋಕ್ ಹೋಗ್ಬೇಡಿ. ವೀರಣ್ಣ ನಮ್ಮ ಹುಡುಗಿರೋ ಬಾಯಿ ಕಡೆ ಹೋಗ್ತಿದ್ರು. ನಾನು ಅನ್ಕೊಂಡಂಗಾಯ್ತು ಈ ಊರು. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಸೋಲ್ಬಾರ್ದು, ನಾನು ಯಾವತ್ತು ಗೆಲ್ತಿರ್ಬೇಕು. ನಾನು ಇಷ್ಟಪಟ್ಟಿರೋ ಹುಡುಗಿ ನನಗ್ ಸಿಕ್ಕಾಯ್ತು. ನಮ್ಮ ಉದ್ದೇಶ ಇರೋದು ಅಧಿಕಾರ ತಗೊಳ್ಳೋದಕ್ಕೆ, ಜನಕ್ಕೆ ತೊಂದರೆ ಕೊಟ್ಟು ನಾವು ಖುಷಿ ಪಡೋದಕ್ಕಲ್ಲ. ನಾವು ಅನ್ಕೊಂಡಿದ್ದೆ ಬೇರೆ, ನೀನ್ ಮಾಡ್ತಿರೋದೇ ಬೇರೆ ಕಣ್ಣ. ಯಾರಿನ್ನೋ ಪ್ರೀತಿಸ್ತಾ ಇರೋ ಹುಡುಗಿನ ನೀನ್ ಮದುವೆ ಆಗ್ಬೇಕು ಅಂತ ಕುಣಿತಾ ಇದೆಯಲ್ಲ, ಇದು ನ್ಯಾಯನಾ? ನೋಡು, ಯೋಚನೆ ಮಾಡು. ಒಂದ್ ಕಡೆ ಬೆಂಕಿ ಅಂದ್ರೆ ಈ ಹುಡುಗಿ, ಇನ್ನೊಂದ್ ಕಡೆ ನೀರು ಅಂದ್ರೆ ನಾವು. ಬೆಂಕಿಲ್ ಬಿದ್ದು ಸುಟ್ಟೋಗ್ತೀಯೋ ಇಲ್ಲ ನೀರಲ್ಲಿ ತೇಲ್ತೀಯೋ, ನೀನೇ ನಿರ್ಧಾರ ಮಾಡು. ಬರ್ತೀನಿ. ಅಣ್ಣ ನಾನು ಹೋಗ್ತೀನಣ್ಣ. ಭದ್ರ,
ಯಾರು ಬೇಡ ಕಂಡ್ರು ನನಗೆ. ನನಗೆ ನೀವು ಬೇಕು. ನಾನು ನಿಮ್ಮ ಜೊತೆ ಬರ್ತೀನಿ. ನನ್ನನ್ನು ಸೇರಿಸ್ಕೊಳ್ರು. ಯಾಕೋ ಹೀಗೆ ಮಾತಾಡ್ತೀಯಾ? ನೀನು ಒಳ್ಳೆ ಕೆಲಸ ಮಾಡ್ತೀಯ ಅಂದ್ರೆ ನಾವೆಲ್ಲ ನಿನ್ ಜೊತೆ ಇರ್ತೀವಿ ಕಣೋ. ಊರಿನ ಕತೆ ಹೊಡೆದಾಡಿದಾಯ್ತಾ? ಎಷ್ಟ್ ಜನ ಸಾಯಿಸಿದ್ರಿ? ನಿಮ್ಗಳಿಗೆ ದ್ವೇಷನೇ ಮುಖ್ಯ ಅಲ್ವಾ? ಅದನ್ನೇ ಸಾಧಿಸ್ಕೊ ಹೋಗಿ, ನಮಗ್ ತೊಂದರೆ ಕೊಡ್ಬೇಡಿ. ಹೋಗಿ ಹೊಡೆದಾಡ್ ಹೋಗಿ. ಪ್ರೀತಿ ಮಾಡೋರ ಮಧ್ಯೆ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ? ನೀವೆಲ್ಲ ನಮ್ಮನ್ನು ಒಂದಾಗೋದಕ್ ಬಿಡಲ್ಲ ಅಂತಾನೆ ನಾವು ಬಾವಿ ಒಳಗಡೆ ಬಂದ್ ಕೂತಿರೋದು. ನೀವ್ ಅಲ್ಲಿ ಹಂಗೆ ಹೊಡೆದಾಡ್ಕೊಂಡ್ ಸಾಯ್ರಿ, ನಾವ್ ಇಲ್ಲಿ ಹಿಂಗೆ ಬಿಚ್ಚೋಗ್ತೀವಿ. ನೀವ್ ನಕ್ರೆ ನಾವು ನಗ್ತೀವಿ. ನೀವತ್ರೆ ನಾವು ಅಳ್ತೀವಿ. ನೀವ್ ಸತ್ರೆ ನಾವು ಸಾಯ್ತೀವಿ. ದಯವಿಟ್ಟು ಎಲ್ರು ಹೊರಟೋಗಿ. ನಿಮ್ಗೆ ಗಲಾಟೆನೇ ಮುಖ್ಯ, ಕಡ್ದಾಡ್ಕೊಂಡ್ ಸಾಯ್ರಿ. ಎಲ್ಲಿ ಹೋದ್ರು ನಮ್ಮನ್ ಬದುಕಕ್ ಬಿಡಲ್ಲ ನೀವು. ಹೊರಟೋಗಿ. ನಿಲ್ರೋ. ಜೊತೆಲಿ ಕೂತು ಲಲ್ಲಾ ಬಿಲಿ ಆರ್ಡರ್ನ ನೋಡ್ಕೊಂಡು ಚಂದ ನೋಡಿದ್ವು ಅಂದಂಗೆ ನೋಡ್ಕೊಂಡು ಸುಮ್ನೆ ಬರ್ತಾ ಇದ್ದೀರಾ? ಬರ್ರೋ, ಬಾವಿಯಿಂದ ಒಬ್ರು ಆಚೆ ಬರಬಾರ್ದು. ಮಚ್ಚ ಬೀಸಿ ಅಲ್ಲೇ ಕತ್ತರಿಸಿ ಹಾಕಿ ಸಾಯಿಸೋಣ. ಬೇಡ ಕಣ್ರೋ, ಮಾತು ಕೇಳಕ್ ಬೇಡ. ಮಂಜುಗಳನ್ನ ಇಲ್ಲೇ ಬಿಸಾಕ್ರೋ. ಪ್ರೀತಿಸ್ತಿದ್ದಾರೆ, ಪ್ರೀತಿಸ್ಲಿ. ಇನ್ಮುಂದೆ ಆದ್ರೂ ನಾವು ಒಳ್ಳೆಯರಾಗಿರೋಣ. ಬಂದ್ರೋ. ರಾಜಗೌಡ್ರೆ, ಗೌಡ್ರೆ, ನಮ್ಮೂರಲ್ಲಿ ಮುಂದಿನ ವಾರ ಜಾತ್ರೆ. ನೀವು ನಿಮ್ಮೂರ್ನವರೆಲ್ಲ ಬನ್ರಿ. ಯಾಕ್ರಿ ಗೌಡ್ರೆ ಏನು ಮಾತಾಡ್ತಾ ಇಲ್ಲ? ಮಾತಾಡದೇನ್ರಿ, ಜಾತ್ರೆ ಮುಗಿಸ್ಕೊಂಡೇ ಹೋಯ್ತೀವಿ ಬಿಡ್ರಿ. ಎಲ್ಲಾದ್ರೂ ಹೋಗು, ಲವರ್ಸಿಗೆ ಡಿಸ್ಟರ್ಬು. ಪಾರ್ಕಿನಲ್ಲಿ